ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡದಲೆ ನನ್ನ ನೀ ದೂರ ದೂಡಿದರೆ ಗತಿಯಾರೆ ನಗೆ ಶನಿ ರಾಜನೇ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯ್ವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಒಲಿದರೆ ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ಒಲಿದರೆ ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ನಿತ್ಯ ನಿನ್ನನು ನೆನೆವೆ, ಕಷ್ಟ ಅನಿಷ್ಟಗಳನ್ನು ದೂರ ಮಾಡಿ ಸಲಹೋ ದೇವನೇ. ನೀ ದೂರ ಮಾಡಿ ಸಲಹೋ ದೇವನೇ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. ನೀನೇ ಜಗದಾಧಾರ, ನೀ ನಮ್ಮ ಸೂತ್ರಧಾರ, ನಿನ್ನಿಷ್ಟದಂತೀರಿಸು ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿ ದೇವನೇ. ಶಿವನನ್ನೇ ಕಾಡಿದ ಭೂಪನೇ, ಈಶ ಪಟ್ಟವ ಪಡೆದ ಶ್ರೇಷ್ಠನೇ. ಶಿವನನ್ನೇ ವಿದ್ಯ ವಿಭವಾದಿ ರಾಮಲಲಿತಂ ಆ ವಿಭವಾದಿ ರಾಮಲಲಿತಂ ಶ್ರೀ ಕಲಾಮೂರ್ತಿ ಲಾವಣ್ಯಾಮುದೆ ದಿವ್ಯ ಚಂದ್ರ ಕಲಯಮ್ಮ. ದಿವ್ಯ ಚಂದ್ರ ಕಲಯಂ ಲೋಕಸಮಸ್ತರ್ಯಾನಿವಾಸಂ ಸುಬವಿಗಯಮ್ಮಲ್ ಅನಿತಂ ಶ್ರೀ ಶನಿದೇವರ ನಾಟಕಂ ಪ್ರಭಾ. ಕಮಲ ವಿಲಾಸಾಗರ ಸದಾ ಸೋತಿಲ್ಲ ವಿಲೋಲ ಪರಿಪಾಯಿ ದೇವ. ಕಮಲ ವಿಲಾಸಾಗರ
ಕಮಲಯತಾಕ್ಷ ಕಮಲಾಸನಾದೆ ಕಮಲಯತಾಕ್ಷ ಕಮಲಾಸನಾದೆ ಕಮಲಯತಾಕ್ಷ ಕಮಲಾಸನಾದೆ ಸುಮನೋ ಮಕುಟ ಸುಮನೋ ಮಕುಟ ಸುಮ ಪೂಜಿತ ಪದ ಕಮಲ ವಿಲಸಗರ ಸದಾ ಸುಶೀಲ ವಿಲೋಲ ಪರಿಪಾಹಿ ದೇವ ಕಮಲ ವಿಲಸಗರ ಶರಣಾಗತಾಯ ಭರಣಾರತ ಶ್ರೀ ಶರಣಾಗತಾಯ ಭರಣಾರತ ಶ್ರೀ ಶರಣಾಗತಾಯ ಭರಣಾರತ ಶ್ರೀ ಶರಣಾಗತಾಯ ಭರಣಾರತ ಶ್ರೀ ನರಹಾರೆ ನೂತ ನರಹಾರೆ ನೂತ ಪರಿಪೂಜಿತ ಪದ ಕಮಲ ವಿಲಸಗರ ಸದಾ ಸುಶೀಲ ವಿಲೋಲ ಪರಿಪಾಹಿ ದೇವ ಕಮಲ ವಿಲಸಗರ ಈ ಸುರಸಭೆಗೆ ಆಗಮಿಸಿರುವ ಕಲಾಭಿಮಾನಿಗಳಿಗೂ ವಿದ್ಯಾಭಿಮಾನಿಗಳಿಗೂ ಹಾಗೂ ದೇಶಾಭಿಮಾನಿಗಳಿಗೂ ಈ ಬಾಲಕರ ವಂದನಾರ್ಪಣೆಗಳೇನೆಂದರೆ, ಈ ದಿವಸ ಈ ರಂಗಮಂದಿರದಲ್ಲಿ ಶ್ರೀ ಮಾದೇಶ್ವರ ಕೃಪಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಶನಿ ಪ್ರಭವ ಅಥವಾ ರಾಜವಿಕ್ರಮ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ ಕಾರಣ ಈ ಬಾಲಕರ ಬಾಯಲ್ಲಿ ಯಾವ ತೊದಲು ತಪ್ಪು ವಾಕ್ಯ ಬಂದರೂ ಸಪ್ತಸಾಗರದ ಮಧ್ಯದಲ್ಲಿರುವ ತಾವರೆ ಕಮಲದ ಮಧುರವನ್ನು ಯಾವ ದುಂಬಿಯು ಬಂದು ಅದರ ಮಧುರವನ್ನು ಸವಿದು ತನ್ನ ಯಥಾಸ್ಥಾನವನ್ನು ಯಾವ ಗಾಂಭೀರ್ಯತೆಯಿಂದ ಸೇರುವುದೋ ಅದರಂತೆ ಈ ಬಾಲಕರ ಬಾಯಲ್ಲಿ ಯಾವ ಲೋಪದೋಷಗಳು ಬಂದರೂ ಮನಸ್ಸಿನಲ್ಲಿ ವೇದವೆನಿಸದೆ ನಮ್ಮಗಳ ಮನಸ್ಸನ್ನು ಸಂತೋಷಪಡಿಸಿ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗುವರೆಂದು ನನ್ನ ಅಭಿನಂದನೆ. ಕಮಲಾಯತಾಕ್ಷ ಕಮಲಾಸನಾದೆ ಕಮಲಾಯತಾಕ್ಷ ಕಮಲಾಸನಾದೆ ಕಮಲಾಯತಾಕ್ಷ ಕಮಲಾಸನಾದೆ ಕಮಲಾಯತಾಕ್ಷ ಕಮಲಾಸನಾದೆ ಸುಮನೋ ಮಕುಟ ಸುಮನೋ ಮಕುಟ ಸುಮ ಪೂಜಿತ ಪದ ಕಮಲ ವಿಲಸಗರ ಸದಾ ಸುಶೀಲ ವಿಲೋಲ ಪರಿಪಾಹಿ ದೇವ ಕಮಲ ವಿಲಸಗರ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಂಕರ ಶುಭಕರ ಶಶಿಧರ ಬೋಲೆ ಗಂಗಾ ಪರ ಶಿವ ಪರಮ ದಯಾಕರ
ನಿರುಪಮ ಜಾತ ಈಶ್ವರ ಶಂಭೋ ಶಂಭೋ ಅವ ಶುಭ ವೈಭವ ಅವ ಶುಭ ವೈಭವ ಅವರಿಸು ದೇವ ಶಂಕರ ಶುಭಕರ ಶಶಿಧರ ಪೊರೆ ಗಂಗಾ ಪರ ಶಿವ ಪರಮ ದಯಾಕರ ನಿರುಪಮ ಶೀಲ ಈಶ್ವರ ಶಂಭೋ 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 ಅವ ಶುಭ ವೈಭವ ಅವ ಶುಭ ವೈಭವ ಅವರಿಸು ದೇವ ಶಂಕರ ಶುಭಕರ ಶಶಿಧರ ಪೊರೆ ಗಂಗಾಧರ ಪರ ಶಿವ ಪರಮ ದಯಾಕರ ಸತಿಯಾದ ಪಾರ್ವತಿ ಪರಮೇಶ್ವರಿಗೆ ನಮಸ್ಕರಿಸುವೆವು. ಭೂಮಿ ಮತ್ತು ಅಸುರ 330 ಕೋಟಿ ದೇವಾನುದೇವತೆಗಳಿಗೆ ಶುಭವಾಗಲಿ. ಇಲೇ ಗಣಗಳೇ, ನಮ್ಮ ಕೈಲಾಸವು ಇಷ್ಟು ಪ್ರಕಾಶಮಾನವಾಗಿ ಹೊಳೆಯಲು ಕಾರಣವೇನು? ಪೂಜ್ಯರಾದ ನಾರದ ಮಹಾತ್ಮರು ಬರುತ್ತಿರುವರು. ಏನು, ನಾರದ ಮಹಾತ್ಮರು ಬರುತ್ತಿರುವರೆ? ಬಹಳ ಸಂತೋಷ, ಬರಲಿ. ಶಿವನಾಮ ಚರಣ ಶಿವನಾಮ ಚರಣ ಭವ ಚರಣ ಶಿವ ತವ ಚರಣ ತವ ಚರಣ ಶಿವ ತವ ಚರಣ ಶಿವನಾಮ ಭವ ತವ ಚರಣ ನಾರಾಯಣ ನಾರಾಯಣ ಕೈಲಾಸ ಗಣನಾಥ ಗಂಗಾಧರ ಗಣನಾಥ ಗಂಗಾಧರ ಪಾರ್ವತಿ ಪರಮೇಶ ಗೌರೀವರ ಪಾರ್ವತಿ ಪರಮೇಶ ಗೌರೀವರ ಓಂಕಾರ ರೂಪೇಶ ಸರ್ವೇಶ್ವರ ಓಂಕಾರ ರೂಪೇಶ ಸರ್ವೇಶ್ವರ ಶಿವನಾಮ ಭವ ಅವಚರಣ ಅವಚರಣ ನಾರಾಯಣ ನಾರಾಯಣ ಜಗನ್ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ನಾರದ, ಗಂಗಾಧರ, ಮೂರು ಲೋಕವನ್ನು ಜರಿಪ ನಾರದ ಮುನಿಯೇ ಮೂರು ಲೋಕವನ್ನು ಜರಿಪ ನಾರದ ಮುನಿಯೇ ಯಾವ ಯಾವ ಲೋಕದೊಳಗೆ ಯಾವ ಯಾವ ಲೋಕದೊಳಗೆ ಏನೋ ವಾರ್ತೆಯೋ
ಲೋಕ ಸಂಚಾರಿಯಾದ ನೀನು ಇಂದ್ರಾದಿ ಅಷ್ಟದಿಕ್ಪಾಲಕರು ನವಗ್ರಹಾದಿತ್ಯಾದಿಗಳು ಎಲ್ಲರೂ ಕ್ಷೇಮದಿಂದಿರುವರೆ ಆ ವಿಚಾರವನ್ನು ತಿಳಿಸೋಣಾಗೋ. ಪರಮೇಶ್ವರ, ಇಂದ್ರಾದಿ ಅಷ್ಟದಿಕ್ಪಾಲಕರು ಆದಿತ್ಯಾದಿ ನವಗ್ರಹಗಳು ನಿಮ್ಮ ಆಜ್ಞೆಯಂತೆ ಅವರವರ ಕಾರ್ಯದಲ್ಲಿ ನಿರತರಾಗಿರುವರು ಪರಮೇಶ್ವರ. ಪರಮೇಶ್ವರ, ನಾನು ಹಾಗೆ ಸಂಚಾರ ಮಾಡಿಕೊಂಡು ಬರುತ್ತಿರುವಾಗ ಒಂದು ಆಶ್ಚರ್ಯಕರವಾದ ವಿಷಯವನ್ನು ನೋಡಿ ಬಂದೆನು ಪರಮೇಶ್ವರ. ನಾರದ, ಅಂತ ವಿಚಾರ ಏನಿರುವುದು? ಅಂಥ ವಿಚಾರವೇನೆಂದರೆ, ಆ ಭಾನುಪುತ್ರನಾದ ಶನಿರಾಜನು ಭೂಲೋಕದಲ್ಲಿ ತನ್ನ ಪ್ರಜೆಗಳಿಗೆ ಉತ್ತಮವಾದ ಫಲಗಳನ್ನು ಕೊಟ್ಟು ಬಹಳ ವೈಭವದಿಂದ ಮೆರೆಯುತ್ತಿರುವನು ಗಂಗಾಧರ. ನಾರದ, ಏನು ಹೇಳಿದೆ? ಆ ಶನಿಯು 330 ಕೋಟಿ ದೇವಾನುದೇವತೆಗಳಿಗಿಂತಲೂ ದೊಡ್ಡವನೇ. ಆತನ ಮಹಿಮೆಯನ್ನು ನಾನು ಕಣ್ಣಾರೆ ಕಂಡು ಪ್ರತ್ಯಕ್ಷವಾಗಿ ನೋಡುವ ತನಕ ನಿನ್ನ ಮಾತನ್ನು ನೆಮ್ಮುವುದಿಲ್ಲ ನಾರದ. ಗಂಗಾಧರ, ನಾರದ, ಆ ಭಾನುಪುತ್ರನಾದ ಶನಿರಾಜನು ತನ್ನ ಪ್ರತಾಪವನ್ನು ತೋರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನಿನ್ನು ಹೋಗಿ ಬರುತ್ತೇನೆ, ನನ್ನನ್ನು ಆಶೀರ್ವದಿಸಿ ಗಂಗಾಧರ. ನಾರದ, ನಿನಗೆ ಶುಭವಾಗಲಿ, ಹೋಗಿ ಬಾ. ನಾರಾಯಣ ನಾರಾಯಣ. ಕಂಡೆನಯ್ಯ ಸೇವನ ಶಂಕರನ, ಮೂರು ಕಣ್ಣುಳ್ಳವನ ಈಶ್ವರನ, ಕಂಡೆನಯ್ಯ ಸೇವನ. ನಾರಾಯಣ ನಾರಾಯಣ. ಕಂಡೆನಯ್ಯ ಶಿವನ ಶಂಕರನ, ಮೂರು ಕಣ್ಣುಳ್ಳವನ ಈಶ್ವರನ, ಕಂಡೆನಯ್ಯ ಶಿವನ. ತೊಡೆಯಲಿ ಗೌರಿ, ಮುಡಿಯಲಿ ಗಂಗೆ, ಕೊಡೆಯಲಿ ಗೌರಿ, ಮುಡಿಯಲಿ ಗಂಗೆ, ಮುಡಿಯನ್ನು ಧರಿಸಿದ ಚಂದ್ರನ ಶಿವನ, ಮುಡಿಯನ್ನು ಧರಿಸಿದ ಚಂದ್ರನ ಶಿವನ, ಕಂಡೆನಯ್ಯ ಶಿವನ ಶಂಕರನ, ಮೂರು ಕಣ್ಣುಳ್ಳವನ ಈಶ್ವರನ, ಕಂಡೆನಯ್ಯ ಶಿವನ. ನಾರಾಯಣ ನಾರಾಯಣ. ಸಾಕ್ಷಾತ್ ಪರಮೇಶ್ವರನಿಗೆ ನಮಸ್ಕರಿಸಿ. ಶನಿರಾಜ, ನಿನಗೆ ಮಂಗಳವಾಗಲಿ. ಶನಿರಾಜ, ಗಂಗಾಧರ, ಬಂದಾದೋರೋಡ ಬೆಳ್ಳೋ ಸನಿಗೆ ಬಂದ ಪರಿಯೇನೋ. ಬಂದಾದೋರೋಡ ಬೆಳ್ಳೋ ಸನಿಗೆ ಬಂದ ಪರಿಯೇನೋ. ಬಂದಾದೋರೋಡ ಹರ್ಷದಿಂದ ಬೇಳು ನೀನು, ಹರ್ಷದಿಂದ ಬೇಳು ನೀನು, ಬಂದ ಪರಿಯೇನೋ. ಬಂದಾದೋರೋಡ. ಶನಿರಾಜ, ನಮ್ಮ ಕೈಲಾಸಕ್ಕೆ ಇಷ್ಟು ಆತರದಿಂದ ಬಂದಿರಲು ಕಾರಣವೇನು? ಗಂಗಾಧರ, ನಾನು ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನೋ, ನನಗೆ ವರವನ್ನು ಕರುಣಿಸಿ. ಶನಿರಾಜ, ಏನು ಹೇಳಿದೆ? ನೀನು ನನ್ನ ರಾಶಿಗೆ ಬರುವೆಯಾ? ಹೌದು. ಶನಿರಾಜ, ನೀನು ಸಹ ನನ್ನ ರಾಶಿಗೆ ಬರಲಾರದೆಂದು ಸಹ ನನ್ನನ್ನು ಕೇಳಿಕೊಳ್ಳುವೆನೋ? ಗಂಗಾಧರ, ರಾಜ, 30 ಮಾಸಗಳಾದರೂ ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನೋ, ನನಗೆ ವರವನ್ನು ಕರುಣಿಸಿ. ಶನಿರಾಜ, ನೀನು
6 ಮಾಸಗಳು ಕೂಡ ನನ್ನ ರಾಜ್ಯಕ್ಕೆ ಬರಲಾರದೆಂದು ಸಹ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಗಂಗಾಧರ, ಸರಿಯೇ ಶಿವಶಂಕರ. ಶಂಕರ, ರಾಜ, ಸರಿಯೇ ಶಿವಶಂಕರ, ನಿಮಗೆ ಸರಿಯೇ ಶಿವಶಂಕರ, ಸರಿಯೇ ಶಿವಶಂಕರ. ಆ ಗಂಗಾಧರ, ಬೇಡಿದ ವರಗಳ ನೀಡುವ ಉಚಿತವೈ. ಗಂಗಾಧರ, ರಾಜ, ಬೇಡಿದ ವರಗಳ ಕರುಣಿಸ ಭಾರತೆ, ಕಾಡಿಸಬಹುದೈ ರೂಢಿಯ ಒಡೆಯನ, ಕಾಡಿಸಬಹುದೈ ರೂಢಿಯ ಒಡೆಯನ್, ಹೊಡೆದ ನುಡಿಪುವುದು ಸರಿಯೇ ಶಿವಶಂಕರ, ನಿಮಗೆ ಸರಿಯೇ ಶಿವಶಂಕರ, ಸರಿಯೇ ಶಿವಶಂಕರ. ಆ ಗಂಗಾಧರ, ರಾಜ, ಬೇಡಿದ ವರಗಳ ಹೊಡೆದ ನುಡಿಸುವುದು ಸರಿಯೇ ಶಿವಶಂಕರ, ನಿಮಗೆ ಸರಿಯೇ ಶಿವಶಂಕರ, ಸರಿಯೇ ಶಿವಶಂಕರ. ಆ ಗಂಗಾಧರ, ರಾಜ, ನೀವೇ ನನಗೆ ವರವನ್ನು ಕರುಣಿಸಿದ್ದ ಪಕ್ಷದಲ್ಲಿ ಹಿಯಲೋಕದಲ್ಲಿ ಆಗಲಿ, ಭೂಲೋಕದಲ್ಲಿ ಆಗಲಿ, ಮಧ್ಯಲೋಕದಲ್ಲಿ ಆಗಲಿ ಯಾರು ತಾನೇ ನನ್ನನ್ನು ಪೂಜಿಸುವರು. ಆದ ಕಾರಣ 30 ಮಾಸಗಳಾದರೂ ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನೋ. ನನಗೆ ವರವನ್ನು ಕರುಣಿಸಿ. ಶನಿರಾಜ, ನೀನು ಎಷ್ಟು ವಿಧವಾಗಿ ಹೇಳಿದರೂ ಕೇಳುವಂತಿಲ್ಲ. ಹಾಗಾದರೆ ಹೇಳುವೆನು, ಕೇಳು. ನಾಳೆ ಸೂರ್ಯೋದಯ ಕಾಲಕ್ಕೆ ಸ್ವಲ್ಪ ತಡವಾಗಿ ಬರುವನಾಗಿ. ಗಂಗಾಧರ, ತಮ್ಮ ವಾಕ್ಯವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಾನಿನ್ನು ಬರುವೆನೋ. ನನಗೆ ವರವನ್ನು ಕರುಣಿಸಿ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ಶನಿರಾಜ. ಆಗಬಹುದು. ಪ್ರಾಣೇಶ್ವರಿ, ಒಪ್ಪಿತಕಾಂತ ತೃಪ್ಪಿತಕಾಂತ ಈ ರೀತಿ ಗೈದಯ ಪ್ರಿಯ, ಈ ರೀತಿ ಗೈದಯ. ಒಪ್ಪಿತಕಾಂತ ತೃಪ್ಪಿತಕಾಂತ ಈ ರೀತಿ ಗೈದಯ ಪ್ರಿಯ, ಈ ರೀತಿ ಗೈದಯ. ಅನಾಥಳಾದ ನನ್ನನ್ನು ನೀವು ಈ ರೀತಿ ಗೈದಯ, ಅನಾಥಳಾದ ನನ್ನನ್ನು ನೀವು ಈ ರೀತಿ ಗೈದಯ ಪ್ರಿಯ, ಈ ರೀತಿ ಗೈದಯ. ಅಪ್ಪಿತಕಾಂತ ತೃಪ್ಪಿತವಂತ ಈ ರೀತಿ ಗೈದಯ ಪ್ರಿಯ, ಈ ರೀತಿ ಗೈದಯ. ಶನಿಯು ನಿಮ್ಮಯ್ಯ ರಾಶಿಗೆ ಬರುವ ಎಂದು ಹೋದರು,
ಕಲ್ಪಿತವಂತ ಈ ರೀತಿ ಗ್ರಹಿದಯ ಪ್ರಿಯ ಈ ರೀತಿ ಗ್ರಹಿದಯ. ಸ್ವಾಮಿ, ಶನಿ ರಾಜನು ನಿಮ್ಮ ರಾಶಿಗೆ ಬರುವನೆಂದು ಹೇಳಿ ಹೋದರಲ್ಲ, ನಮ್ಮ ಗತಿ ಏನು ಸ್ವಾಮಿ? ಪ್ರಾಣೇಶ್ವರಿ, ಪರಮೇಶ್ವರ, ಬೇಡೋ ಚಿಂತೆ ಪಾರ್ವತಿ, ಬೇಡೋ ಚಿಂತೆ ಪಾರ್ವತಿ, ಬೇಡೋ ಚಿಂತೆ ಪಾರ್ವತಿ, ಬೇಡೋ ಚಿಂತೆ ಪಾರ್ವತಿ. ಪಾರ್ವತಿ, ಪರಮೇಶ್ವರ, ಕೈಲಾಸಗಿರಿಯಳ ಋಷಿ ಮುನಿಗಳಿಂದ, ಕೈಲಾಸಗಿರಿಯಳ ಋಷಿ ಮುನಿಗಳಿಂದ ಪೂಜೆಯಗೊಳ್ಳುತ್ತ ಇರುವೆನು ನಾನು, ಪೂಜೆಯಗೊಳ್ಳುತ್ತ ಇರುವೆನು ನಾನು. ಬೇಡೋ ಚಿಂತೆ ಪಾರ್ವತಿ, ಬೇಡೋ ಚಿಂತೆ ಪಾರ್ವತಿ, ಬೇಡೋ ಚಿಂತೆ ಪಾರ್ವತಿ. ಪಾರ್ವತಿ, ಪರಮೇಶ್ವರ, ಶಾಂತಳಾಗು, ಶಾಂತಳಾಗು. ಆ ಶನಿರಾಜನು ಬಂದು ಹೋಗುವ ತನಕ ನಮ್ಮ ಕೈಲಾಸದಲ್ಲಿ ಆತ್ಮಲಿಂಗವಾಗಿ ಅಡಗಿಕೊಳ್ಳಿಕೊಂಡು ನಮ್ಮ ಋಷಿಮುನಿಗಳಿಂದ ಪೂಜಾ ತಪಗಳನ್ನು ಕೈಗೊಳ್ಳುವೆನು. ನೀನಿನ್ನು ಚಿಂತಿಸಬೇಡ, ಶಾಂತಳಾಗು, ಶಾಂತಳಾಗು. ಆಯ್ತು ಪರಮೇಶ್ವರ. ಎಲೆ ಗಣಗಳೇ, ಪರಮೇಶ್ವರ, ನಾನು ಕೈಲಾಸಗಿರಿಯಲ್ಲಿ ಆತ್ಮಲಿಂಗವಾಗಿ ಕುಳಿತುಕೊಳ್ಳಿರುವೆನು. ನನ್ನನ್ನು ನೀವು ಪೂಜಾ ತಪಗಳಿಂದ ಪೂಜಿಸುವರಾಗಿ ಈ ಪುಳ ಸೌರಿ ಈ ಪಾರಿ ನಾನೀಗಲೇ ಮಹಾಪುರೇ ಕಲಿಯಾದನ ಉಪೇಂದ್ರ ಮಾಯೇಂದ್ರ ವಿಸತ್ತರ, ಉಪೇಂದ್ರ ಮಾಯೇಂದ್ರ ವಿಸತ್ತರ ಕೃಪಾಳು ಆದಂತು ನಾನಿಕ್ಕುವೆ, ಕೃಪಾಳು ಆದಂತು ನಾನಿಕ್ಕುವೆ. ಅಬಗಬಯನು ತರಿ ವಿಸತ್ತರ, ಅಬಗಬಯನು ತರಿ ವಿಸತ್ತರ ಬಾಪುರೇ ಕಲಿಯಾದನ ಈ ಪುಳ ಸೌರಿ ಈ ಪಾರಿ ನಾನೀಗಲೇ ಬಾಪುರೇ ಕಲಿಯಾದನ, ಬಾಪುರೇ ಕಲಿಯಾದನ. ಆಧಾರೋ ಜಗತ್ತು ವಿಸತ್ತರ, ಆಧಾರೋ ಜಗತ್ತು ವಿಸತ್ತರ ಕೃಪಾಳು ಆದಂತು ನಾನಿಕ್ಕುವೆ, ಕೃಪಾಳು ಆದಂತು ನಾನಿಕ್ಕುವೆ. ಅಬಗಬಯನು ತರಿ ವಿಸತ್ತರ, ಅಬಗಬಯನು ತರಿ ವಿಸತ್ತರ ಬಾಪುರೇ ಕಲಿಯಾದನ ಈ ಪುಳ ಸೌರಿ ಈ ಪಾರಿ ನಾನೀಗಲೇ ಬಾಪುರೇ ಕಲಿಯಾದನ, ಬಾಪುರೇ ಕಲಿಯಾದನ, ಬಾಪುರೇ ಕಲಿಯಾದನ. ಕೈಲಾಸದ ಪತಿಯಾದ ಶಂಕರನು ನನ್ನ ರಾಶಿಗೆ ಬಾ ಎಂಬುದಾಗಿ ನನಗೆ ವರವನ್ನು ಕರುಣಿಸಿರುವರು. ಇರಲಿ, ನಾನು ಈವಾಗಲೇ ಅವರ ರಾಶಿಗೆ ಹೋಗಲು ಇದೇ ಒಳ್ಳೆ ತಕ್ಕ ಸಮಯ ಸಮಯ ಸಮಯ. ಪರಮೇಶ ಕೃಪಾಸಾಗರ ತಪೋಗೋಚರ ಪ್ರಪಂಚಾತ್ಮಕ ಬಹುದೂರ, ಕೃಪಾಸಾಗರ ತಪೋಗೋಚರ ಪ್ರಪಂಚಾತ್ಮಕ ಬಹುದೂರ. ಮಾರ ಮಾರನೆ ಪರಮೇಶ ತಾರಕ ಮಾನ ತಾಂಡ ವಿಲೋನ, ಮಾರ ಮಾರನೆ ಪರಮೇಶ. ಆಹಾ, ಏನಾಶ್ಚರ್ಯ! ಕೈಲಾಸಪತಿಯಾದ ಶಂಕರನು ನನ್ನ ರಾಶಿಗೆ ಬಾ ಎಂಬುದಾಗಿ ಹೇಳಿ ಈ ಕೈಲಾಸದ ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ಹರಿದುಕೊಳ್ಳಿರುವರಲ್ಲ. ಇರಲಿ, ಮತ್ತೊಮ್ಮೆ ಸಾರಿ ಬಂದು ನೋಡುವೆನು.
ಮಹಾದೇವ ಶಿವ ಗೌರಿ ರಮಣ ಮಹಾದೇವ ಶಿವ ಗಂಗಾಭರಣ ಮಹಾದೇವ ಶಿವ ಗೌರಿ ರಮಣ ಮಹಾದೇವ ಶಿವ ಗಂಗಾಭರಣ ಮಹಾದೇವ ಶಿವ ಗೌರಿ ರಮಣ ಮಹಾದೇವ ಶಿವ ಗಂಗಾಭರಣ ಮಾರ ಮಾರನೆ ತಾಂಡವ ಲೋಲ ಮಾರ ಮಾರನೆ ಪರಮೇಶ ಪರಮೇಶ್ವರ ಕಾಪಾಡು ಕಾಪಾಡು. ಎಲೆ ಗಣಗಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ. ಶಂಕರ ಕಾರ್ಯಗಳು ಯಾವುವು ತಂದೆ? ಎಲೆ ನಿಜ ಭಕ್ತಾದಿಗಳೇ, ಎಲೆ ವಿಕ್ರಮ ಬದ್ಧನೆ, ನೀನು ಮುಂದೆ ಬರುವ ಕಲಿಯುಗದಲ್ಲಿ ಉಜ್ಜಯಿನಿ ನಗರವನ್ನು ಆಳುವ ಅರಸನಾಗಿ ಜನಿಸು. ಎಲೆ ಶಾರ್ಮಣಿ, ಪರಮೇಶ್ವರ. ನೀನು ಈತನ ಮಂತ್ರಿಯಾಗಿ ಜನಿಸು. ನೀವೀರ್ವರು ರಾಜಾಮಂತ್ರಿಗಳಾಗಿ ಮೆರೆಯುವ ಕಾಲಕ್ಕೆ ಆ ಶನಿರಾಜನ ಮಹಿಮೆಯು ನಿಮಗೆ ಗೊತ್ತಾಗುವುದು. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಆಗಲಿ ಬೋತಂದೆ. ಸಾಕ್ಷಾತ್ ಪರಮೇಶ್ವರನಿಗೆ ನಮಸ್ಕರಿಸುವೆನು. ಶನಿರಾಜ, ನಿಮಗೆ ಮಂಗಳವಾಗಲಿ. ಶನಿರಾಜ, ನೀನು ನನ್ನ ರಾಶಿಗೆ ಬರುವೆನೆಂದು ಹೇಳಿ ಇಷ್ಟು ತಡವಾಗಿ ಬಾರದಿರಲು ಕಾರಣವೇನು? ಗಂಗಾಧರ, ಶನಿರಾಜ, ನಾನು ನಿಮ್ಮ ರಾಜಿಗೆ ಬರುವುದೆಂದರೇನು? ಕೈಲಾಸಕ್ಕೆ ಅಧಿಪತಿಯಾಗಿ ತ್ರಿನೇತ್ರನಾಗಿರುವ ನೀವು ನಾನು ನಿಮ್ಮ ರಾಜಿಗೆ ಬರುವುದೆಂದರೇನು? ನಾನು ನಿಮ್ಮ ರಾಜಿಗೆ ಬರುವುದೆಂದರೆ ಈ ಕೈಲಾಸದ ಕಲ್ಲು ಗವಿಯಲ್ಲಿ ಆತ್ಮಲಿಂಗವಾಗಿ ಹರಿದುಕೊಂಡಿದ್ದಾರಲ್ಲ, ಅದಕ್ಕಿಂತಲೂ ಉಂಟೆ ನನ್ನ ಮಹಿಮೆ ದೇವ. ಬಾಪು ಶನಿರಾಜ, ಬಾಪು. ಮೆಚ್ಚಿದ ನನ್ನಯ ಭಕ್ತಿಗೆ ಶನಿರಾಜ, ಮೆಚ್ಚಿದನೋ ನಿನ್ನಯ ಭಕ್ತಿಗೆ ಶನಿರಾಜ, ನಿನ್ನಯ ಸತ್ಯ ಸಾಧಕೆ ಮೆಚ್ಚಿದೆನು ಶನಿರಾಜ. ರಾಜ, ನಿನ್ನಯ ಮಹಿಮೆಯು ನನಗೆ ಗೊತ್ತಾಗಲೆಂದು ನಿನ್ನಯ ಮಹಿಮೆಯು ನನಗೆ ಗೊತ್ತಾಗಲೆಂದು ಏ ರೀತಿ ತಬಗೈದೆನು ಶನಿರಾಜ. ಶನಿರಾಜ, ಗಂಗಾಧರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ನೀನು ಮುಂದೆ ಬರುವ ಕಲಿಯುಗದಲ್ಲಿ ಸಜ್ಜನರಿಗೆ ಈಶ್ವರನಾಗಿ, ಸುಜ್ಜನರಿಗೆ ಶನೇಶ್ವರನಾಗಿ ಕೀರ್ತಿಯನ್ನು ಪಡೆ. ಹಾಗೆ ನನಗೆ ಕೊಟ್ಟಂತಹ ಕಷ್ಟವನ್ನು ದೇವಾನುದೇವತೆಗಳಿಗಾಗಲಿ ಮಾನವರಿಗಾಗಲಿ ಕೊಡಕೂಡದೆಂದು ನನ್ನ ಆಜ್ಞೆ. ಗಂಗಾಧರ, ರಾಜ, ಈ ಲೋಕದಲ್ಲಿ ಆಗಲಿ, ಭೂಲೋಕದಲ್ಲಿ ಆಗಲಿ, ಮಧ್ಯಲೋಕದಲ್ಲಿ ಆಗಲಿ, ಯಾರು ನನ್ನನ್ನು ಸದ್ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಒಳ್ಳೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವೆನು. ಗಂಗಾಧರ, ರಾಜ, ಯಾರು ತಮ್ಮ ಮದಾಂಕಾರದಿಂದ ನನ್ನನ್ನು ಜರುವರೋ, ನನ್ನ ಕಥಾ ಶ್ರವಣಕ್ಕೆ ಭಂಗವನ್ನು ತಂದೊಡ್ಡುವರೋ ಅಂತವರಿಗೆ ಕನ್ಯರಾಶಿಗೆ ಪ್ರವೇಶವನ್ನು ಮಾಡಿ ಕೊಡಬಾರದಷ್ಟು ಕಷ್ಟ ತೊಂದರೆಗಳನ್ನು ಕೊಟ್ಟು ಕಾಡಿಸುವೆನು. ಇದು ಸತ್ಯ. ನಾನಿನ್ನು ಹೋಗಿ ಬರುವೆನು. ನನ್ನನ್ನು ಆಶೀರ್ವದಿಸಿ. ರಾಜ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಆಗಬಹುದು. ಪಾರ್ವತಿ, ಶನಿದೇವನು ಬಂದು ಹೋದನೆ. ಅಡೆ, ನಾವಿನ್ನು ಹೋಗೋಣ. ಪರಮೇಶ್ವರ, ಓ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಓ ಮಹಾದೇವ ಮಹಾದೇವ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಶಂಭೋ 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 ಮಹಾದೇವ ಮಹಾದೇವ. ಶರಣರ ವಿವದೂತ ಶಿವನದಿ ಸಾರ ಶಂಭೋ
ಶರಣರ ವಿವಧೂತ ಶಿವನದಿ ಸಾರ ರಾಘವಿ ಗಂಭೀರ ರಾಘವೇ ದೂರ. ಓ ಮಹಾದೇವ. ರಾಘವಿ ಗಂಭೀರ ರಾಘವೇ ದೂರ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಶಂಭೋ 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 ಮಹಾದೇವ ಮಹಾದೇವ. ಕಾಂಬಿಕ ವರದಾತ ಸುರಮುನಿ ಧೀರ. ಕಾಂಬಿಕ ವರದಾತ ಸುರಮುನಿ ಧೀರ. ಕಾಂಬಿಕ ವರದಾತ ಸುರಮುನಿ ಧೀರ. ಓ ಮಹಾದೇವ ಮಹಾದೇವ. ಕಾಂಬಿಕ ವರದಾತ ಸುರಮುನಿ ಧೀರ. ರಾಘವಿ ಗಂಭೀರ ರಾಘವೇ ದೂರ. ರಾಘವಿ ಗಂಭೀರ ರಾಘವೇ ದೂರ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ. ಶಂಭೋ ಶಂಭೋ. ಆಹಾ! ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠ ನವಗ್ರಹಗಳಿಗೂ ಈ ವಿದ್ಯಾಗುರುಗಳು ಎನಿಸಿಕೊಂಡಿರುವ ನಾನೇ ಹೆಚ್ಚು ನನಗೆ ಸರಿ ಸಮಾನರು ಯಾರು ತಾನೇ ಇರುವರು. ಅನೇಕ ಸಭೆಗಳನ್ನು ನೋಡಿದ್ದಾಯ್ತು. ಇನ್ನು ಆ ಮಹೇಂದ್ರನ ಸಭೆ ಒಂದು ಮಾತ್ರ ಉಳಿದಿರುವುದು. ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡು ಬರುವೆನು. ಶಂಭೋ ಮಹಾದೇವ ಮಹಾದೇವ. ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ ಪಾದ ಸೇವೆ ಪುಣ್ಯ ವಿನೀತ. ಪಾವನಾಂಗ ಪಂಡರಿನಾಥ ಪಾದ ಸೇವೆ ಪುಣ್ಯ ವಿನೀತ. ಕರುಣಿಸಿ ಬಾರಯ್ಯ ದರುಸನ ತೋರಯ್ಯ. ಕರುಣಿಸಿ ಬಾರಯ್ಯ ದರುಸನ ತೋರಯ್ಯ. ನೀ ಎನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗ. ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ನಾರಾಯಣ ನಾರಾಯಣ. ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದ ಭಾವವು ನೀನೆ. ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದ ಭಾವವು ನೀನೆ. ಕನ್ಯರು ಇಲ್ಲವಯ್ಯ ಎಲ್ಲವೂ ನೀನಯ್ಯ. ಅನ್ಯರು ಇಲ್ಲವಯ್ಯ ಎಲ್ಲವೂ ನೀನಯ್ಯ. ಸುಖವೆಂಬ ಮಾತಿರಯ್ಯ ಪಾಂಡುರಂಗ
ಜಗದ ರಾಮ ಜಯತು ಜಯ ವಿಠಲ. ನಾರಾಯಣ ನಾರಾಯಣ. ಆ ಭಾನುಪುತ್ರನಾದ ಶನಿರಾಜನ ಪ್ರತಾಪವನ್ನು ಹೊಗಳಿ ಕಲ್ಲುಗವಿಯಲ್ಲಿ ಅಡಗಿಕೊಳ್ಳುವಂತೆ ಮಾಡಿ ಈ ದಿನ ಸಂತೋಷಪಟ್ಟೆನು. ನಾನು ಈ ದಿನ ಎಲ್ಲಿ ಹೋಗಲಿ, ಎಲ್ಲಿ ಕಲಹದ ಬೀಜವನ್ನು ಬಿತ್ತಲಿ? ನಾನು ಒಂದು ದಿನಕ್ಕೆ ಒಂದು ಸುಳ್ಳನ್ನಾದರೂ ಹೇಳಲಿಲ್ಲ ಎಂದರೆ ನನ್ನ ತಂಬೂರಿಯ ನಾದವೇ ಕೆಟ್ಟು ಹೋಗುವುದಲ್ಲ. ಓಹೋ, ಎಲ್ಲಿ ಹೋಗಲಿ ಈ ದಿನ? ಓಹೋ, ತಿಳಿಯಿತು ತಿಳಿಯಿತು. ಆ ಗುರುಗಳಾದ ಬೃಹತ್ವಾಚಾರ್ಯರು ನಾನು ಹೆಚ್ಚು ಎಂದು ಬಹಳ ಅಹಂಕಾರದಿಂದ ಮೆರೆಯುತ್ತಿರುವರು. ನಾನು ಈಗಲೇ ಆ ಮಹೇಂದ್ರನ ಸಭೆಗೆ ಹೋಗಿ ಆ ಶನಿರಾಜನ ಪ್ರತಾಪವನ್ನು ಹೊಗಳಿ ಗುರುವಿಗೆ ಕೋಪವನ್ನು ಹೆಚ್ಚಿಸಿ ಸಂತೋಷ ಪಡುವೆನು. ನಾರಾಯಣ ನಾರಾಯಣ. ರಾಧಾ ಸಮೇತ ಕೃಷ್ಣ ನಯ ಗುಣ ರಾಧಾ ಸಮೇತ ಕೃಷ್ಣ ರಾಧಾ ಸಮೇತ ಕೃಷ್ಣ. ರಾಧಾ ಸಮೇತ ಕೃಷ್ಣ ನಯ ಗುಣ ರಾಧಾ ಸಮೇತ ಕೃಷ್ಣ ರಾಧಾ ಸಮೇತ ಕೃಷ್ಣ. ನಾರಾಯಣ ನಾರಾಯಣ. ನಂದಕುಮಾರ ನಯನಿತ ಚೋರ ನಂದಕುಮಾರ ನಯನಿತ ಚೋರ ಬೃಂದಾವನದ ಮುಕುಂದ ಮುರಾರೆ ಬೃಂದಾವನದ ಮುಕುಂದ ಮುರಾರೆ ರಾಧಾ ಸಮೇತ ಕೃಷ್ಣ ನಯ ಗುಣ ರಾಧಾ ಸಮೇತ ಕೃಷ್ಣ ರಾಧಾ ಸಮೇತ ಕೃಷ್ಣ. ನಾರಾಯಣ ನಾರಾಯಣ. ಅಗ್ನಿದೇವ, ಯಮಧರ್ಮರಾಜ, ದೇವರಾಜ. ಕ್ಷೇಮವೇ ನೈಸಕಲ ಪ್ರಜೆಗಳು ಕ್ರಮವಾದೆ ಪೇಳೈ ಕ್ಷೇಮವೇ ನೈಸಕಲ ಪ್ರಜೆಗಳು. ಅಗ್ನಿದೇವ, ಯಮಧರ್ಮರಾಜ, ನೇಮದಿಂದಲೇ ಸುರಗಾಣಗಳು ಕಾಮ ಸಾಸದಿರುವರೇನೈ ಆ ಅಗ್ನಿದೇವ, ಯಮಧರ್ಮರಾಜ, ದೇವರಾಜ. ನೇಮದಿಂದಲೇ ಸುರಗಾಣಗಳು ಕಾಮ ಸಾಸದಿರುವರೇನೈ ಮತ್ತೆ ಖರಿಗಳು ಸೂತ ಬರದಳು ಮತ್ತೆ ಖರಿಗಳು ಸೂತ ಬರದಳು ಓತ್ತು ಮೇರೆದು ವಿಸ್ತಾರದಿಂದಲೇ ಓತ್ತು ಮೇರೆದು ವಿಸ್ತಾರದಿಂದಲೇ ಕ್ಷೇಮವೇ ನೈಸಕಲ ಪ್ರಜೆಗಳು ಕ್ರಮವಾದಿ ಪೇಳೈ ಕ್ಷೇಮವೇ ನೈಸಕಲ ಪ್ರಜೆಗಳು. ಅಗ್ನಿದೇವ, ಯಮಧರ್ಮರಾಜ, ದೇವರಾಜ. ಸುತ್ತಲಿರೋತಿಯ ಶತ್ರುರಾಧರ ಹಿತ್ತರೆ ಕಾಪ ಕಾಣಿಕೆ
ಅಗ್ನಿದೇವ ಯಮಧರ್ಮರಾಜ ದೇವರಾಜ ಸುತ್ತಲಿರೋತಿಯ ಶತ್ರು ರಾಜರು ಹಿತ್ತರೆ ಕಾಪ ಕಾಣಿಕೆ ಮತ್ತೆ ಯಮಗೆ ಸಹಸ್ರು ಯಾರೈ ಮತ್ತೆ ಯಮಗೆ ಸಹಸ್ರು ಯಾರೈ ವಿಸ್ತಾರದಿಂದಲಿ ಪೇಳು ಬೇಗನೆ ವಿಸ್ತಾರದಿಂದಲಿ ಪೇಳು ಬೇಗನೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ಕ್ರಮವಾದಿ ಪೇಳೈ ಕ್ಷೇಮವೇ ನೈ ಸಕಲ ಪ್ರಜೆಗಳು ಅಗ್ನಿದೇವ ದೇವರಾಜ ನಮ್ಮ ದೇವಲೋಕದಲ್ಲಿ ಹೊರವೇದ ಪಾಠಕರು ಗಣಿತ ವಿದ್ಯಾಧರರು ಚತುರ್ವೇದ ಪಂಡಿತರು ಅತಿಶಯದಿಂದ ಮೆರೆಯುವುದಲ್ಲದೆ ಮೇಘಗಳು ಆಯಾಯ ಕಾಲಕ್ಕೆ ಅನುಸಾರವಾಗಿ ಭೂಲೋಕದ ಪ್ರಜೆಗಳಿಗೆ ಸೌಖ್ಯವನ್ನುಂಟು ಮಾಡುತ್ತಿರುವರೆ ಆ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವರಾಗಿ ಅಗ್ನಿದೇವ. ತಿಳಿಸುವನು ದೇವರಾಜ. ರಾಜ ಲಾಲಿಸೆನ್ನ ನುಡಿಯ ಮಾಜದಿಂದ ಪೇಳುವೆ ನಾನು. ದೇವರಾಜ. ಅಗ್ನಿದೇವ. ರಾಜ ಲಾಲಿಸೆನ್ನ ನುಡಿಯ ಮಾಜದಿಂದ ಪೇಳುವೆ ನಾನು. ರಾಜ ರಾಜ ದೇವರಾಜ ರಾಜ ರಾಜ ದೇವರಾಜ ರಾಜ ಧರ್ಮ ಮೀರದಿಹರೋ. ರಾಜ ಲಾಲಿಸೆನ್ನ ನುಡಿಯ ಮಜದಿಂದ ಪೇಳುವೆ ನಾನು. ದೇವರಾಜ. ಅಗ್ನಿದೇವ. ಏನ ಪೇಳಲಿ ನಿಮ್ಮ ಸಿರಿಯ ಮಾನವೇಂದ್ರನೆ ಲಾಲಿಸು ಪರಿಯ. ಏನ ಏಳಲಿ ನಿಮ್ಮ ಸಿರಿಯ ಮಾನವೇಂದ್ರನೆ ಲಾಲಿಸು ಪರಿಯ. ದಿನರಾಗಿ ಹರೋ ನಿಮಗೆ ದಿನರಾಗಿ ಹರೋ ನಿಮಗೆ. ದೇವರಾಜ ಲಾಲಿಸು ಸರಿಯೇ. ರಾಜ ಲಾಲಿಸೆನ್ನ ನುಡಿಯ ಮಜದಿಂದ ಪೇಳುವೆ ನಾನು. ರಾಜ ರಾಜ ರಾಜ. ದೇವರಾಜ. ಅಗ್ನಿದೇವ. ನಮ್ಮ ದೇವಲೋಕದಲ್ಲಿ ಗಣಿತ ವಿದ್ಯಾಧರರು ಚತುರ್ವೇದ ಪಂಡಿತರು ಅತಿಶಯದಿಂದ ಮೆರೆಯುತ್ತಿರುವುದಲ್ಲದೆ ಮೇಘಾದಿಗಳು ಸಹ ಆ ಕಾಲಕ್ಕೆ ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿರುವರು. ಈಗಿರುವಾಗ ಮತ್ತೆ ನಪ್ಪಣೆ ದೇವರಾಜ. ಬಾಪು ಅಗ್ನಿದೇವ ಬಾಪು. ನಿಮ್ಮ ವಾಕ್ಯವನ್ನು ಕೇಳಿ ನಮಗೆ ಅತ್ಯಾನಂದವೇ ಉಂಟಾಯಿತು. ಬನ್ನಿ ನಿಮ್ಮ ಪೀಠದಲ್ಲಿ ನೀವು ಪರಿಗ್ರಹಿಸಿ. ಅಪ್ಪಣೆ ದೇವರಾಜ. ಯಮಧರ್ಮರಾಜ. ಮಹೇಂದ್ರ. ಪೇಳೈ ಯಮಧರ್ಮರಾಜನೇ ನಿನ್ನ ಲೋಕದ ರೀತಿಯ ಪೇಳೈ. ಯಮಧರ್ಮರಾಜ. ಮಹೇಂದ್ರ. ಏಳೈ ಯಮಧರ್ಮರಾಜನೇ ನಿನ್ನ ಲೋಕದ ರೀತಿಯ ಪೇಳೈ. ಸುರಧಳು ಸೌರಿಯೋ ಶತ್ರುಗಳೊಡನೆ
ಮಥುರದಳು ವೈರಿಯು ಸಹೋದೃಗಳೊಡನೆ ವೈರವನ್ನು ಸಾಧಿಸುವರೆ ಪೇಳೈ ಯಮಧರ್ಮರಾಜನೆ ನಿನ್ನ ಲೋಕದ ರೀತಿಯ ಪೇಳೈ. ಯಮಧರ್ಮರಾಜ ಮಹೇಂದ್ರ, ನಿನ್ನ ಲೋಕದ ಆಡಳಿತವನ್ನು ಅದ್ಯಾವ ರೀತಿಯಲ್ಲಿ ನಡೆಸುತ್ತಿರುವೆ ಆ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವರಾಗಿ. ತಿಳಿಸುವೆನು ಮಹೇಂದ್ರ. ಕೇಳು ಕೇಳು ಮಹೇಂದ್ರನೇ, ಕೇಳು ಕೇಳ ಮಹೇಂದ್ರನೇ, ಎನ್ನಯ ಪುರದ ವಿವರವನ್ನು ಕೇಳುವೆ. ಮಹೇಂದ್ರ, ಯಮಧರ್ಮರಾಜ, ಸುರರಾಗಲಿ ನರರಾಗಲಿ, ಸುರರಾಗಲಿ ನರರಾಗಲಿ ಯಮಪಾಶದಿಂದ ಸೆಳೆದು ತಂದು ಶಿಕ್ಷಿಸುವೆನು ನಾ. ಮಹೇಂದ್ರ, ಯಮಧರ್ಮರಾಜ, ಸುರಾಧಿಪತಿಯ ಕೇಳು ಕೇಳು ಅರುಸದಿಂದ ಮೆರೆಯುವೆ. ಸುರಾಧಿಪತಿಯ ಕೇಳು ಕೇಳು ಅರುಸದಿಂದ ಮೆರೆಯುವೆ. ಹಲೋ ಹಲೋ ಬರೆಯ ಧರ್ಮ ಮೀರಿ ಮೆರವ ಅದಮರನ್ನು ಪಿಡಿದುನ. ಮಹೇಂದ್ರ, ಯಮಧರ್ಮರಾಜ, ಬರೆಯ ಧರ್ಮ ಮೀರಿ ಮೆರವ ಅದಮರನ್ನು ಪಿಡಿದುನ. ಗಟ್ಟಿ ಪಾಸದಿಂದ ಸೆಳೆದು ತಂದು ಮೆರೆಯುವೆ. ಮಹೇಂದ್ರ, ಯಮಧರ್ಮರಾಜ, ಗಟ್ಟಿ ಪಾಸದಿಂದ ಸೆಳೆದು ತಂದು ಮೆರೆಯುವೆ. ಸುರಾಧಿಪತಿಯ ಕೇಳು ಕೇಳುವ ಅರುಸದಿಂದ ಮೆರೆಯುವೆ. ಅರುಸದಿಂದ ಮೆರೆಯುವೆ, ಅರುಸದಿಂದ ಮೆರೆಯುವೆ. ದೇವರಾಜ, ಈ ಕಾಲಾಂತಕನ ಆಳ್ವಿಕೆಯನ್ನು ಸಾಮಾನ್ಯವೆಂದು ಭಾವಿಸಿದೆಯಾ? ನಿನ್ನ ಮಹಿಮೆಯಿಂದ ನನ್ನ ಹೆಸರನ್ನು ಕೇಳಿದ ಕ್ಷಣ ಗರುಡ, ಗಾಂಧರ್ವ, ಯಕ್ಷ, ಕಿನ್ನರ, ಕೆಂಪುರುಷರೆಲ್ಲರೂ ಗಡಗಡಗಳಿಗೆ ಹೋಗುವರು. ಈಗಿರುವಲ್ಲಿ ಪುಣ್ಯ ಮಾಡಿದ ಪುಣ್ಯ ಪುರುಷರನ್ನು ನಿನ್ನ ಸ್ವರ್ಗಲೋಕಕ್ಕೆ ಕಳಿಸುವೆನು, ಹಾಗೂ ಹರಿಭಕ್ತರನ್ನು ವೈಕುಂಠಕ್ಕೆ ಕಳಿಸುವೆನು. ಆದರೆ ಕರ್ಮ ಮಾಡಿದ ನರ ಮಾನವರನ್ನು ಮಹೇಂದ್ರ ಸೆಳೆದು ತಂದು ನನ್ನ ನರಕದಲ್ಲಿ ತುಳಿದು ಬಿಡುವನು. ಹೀಗಿರುವಲ್ಲಿ ನನ್ನ ಅಧಿಕಾರವನ್ನು ಮಹೇಂದ್ರ ಏನೆಂದು ಹೇಳಲಿ? ಮಹೇಂದ್ರ, ಏನೆಂದು ಹೇಳಲಿ? ಬಾಪು ಯಮಧರ್ಮರಾಜ, ಬಾಪು, ನಿನ್ನ ವಾಕ್ಯವನ್ನು ಕೇಳಿ ನಮಗೆ ಅತ್ಯಾನಂದವೇ ಉಂಟಾಯಿತು. ಬಾ, ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಆಪಣ ಮಹೇಂದ್ರ. ಚಾರಣೆ ವರ್ತಮಾನವೇನು? ಏನು ಬೃಹಸ್ಪತ ಗುರುಗಳೂ ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಶ್ರೀನಾರಾಯಣ ಶ್ರೀ ಶುಭಕಾರಣ ಶ್ರೀನಾರಾಯಣ ಶ್ರೀ ಶುಭಕಾರಣ ಮಾನಿತ ಗುಣಗಳ ಮಹಿಮಾ ಬರಣ. ಓ ಮಹಾದೇವ ಮಹಾದೇವ. ಕಮಲಾದಯಲಿಲ್ಲ ವಿವಿಧ ಸುಶೀಲ ಕಮಲಾದಯಲಿಲ್ಲ ವಿವಿಧ ಸುಶೀಲ ಘೋರ ಸಂಹಾರದ ಕಾರಣ ನಿಪುಣ. ಓ ಮಹಾದೇವ ಮಹಾದೇವ. ಘೋರ ಸಂಹಾರದ ಕಾರಣ ನಿಪುಣ ಶ್ರೀನಾರಾಯಣ ಶ್ರೀ ಶುಭಕಾರಣ ಆನಿತ ಗುಣಗಳ ಮಹಿಮಾ ಬರಣ. ಶಂಭೋ ಮಹಾದೇವ ಮಹಾದೇವ. ಗುರುಗಳ
ದೇವರಿಗೆ ನಮಸ್ಕರಿಸು. ಮಹೇಂದ್ರ ಸರ್ವರಿಗೂ ಮಂಗಳವಾಗಲಿ. ನಮೋಸ್ತುತೆ ಗುರುವಾರ್ಯರೇ, ನಿಮಗೆ ನಮೋಸ್ತುತೆ. ಗುರುದೇವ ಮಹೇಂದ್ರ ಹಬಿ ವಂದಿಪೆ ನಾ ನಿಮ್ಮ ಚರಣಕ್ಕೆ ನಮೋಸ್ತುತೆ. ಬಂದ ಕಾರ್ಯವೇನೋ ಚಂದಾದಿಂದ ಪೇಳೈ. ಗುರುದೇವ ಬಂದ ಕಾರ್ಯವೇನೋ ಚಂದಾದಿಂದ ಪೇಳೈ. ಬೋಸೋತ್ತಮಾರೇ ಬೋಸೋತ್ತಮಾರೇ ಕುಶಲವೇ ನಿಮಗೆ ನಮೋಸ್ತುತೆ. ಗುರುವಾರ್ಯರೇ, ನಿಮಗೆ ನಮೋಸ್ತುತೆ. ಗುರುದೇವ ಮಹೇಂದ್ರ ನಿಮ್ಮ ಪಾದ ದರ್ಶನದಿಂದ ನನ್ನ ದೇವಲೋಕವು ಪವಿತ್ರವಾಯಿತು. ನಾನು ಸಹ ಧನ್ಯನಾದೆನು. ಬನ್ನಿ, ಈ ಪೀಠದಲ್ಲಿ ಪರಿಗ್ರಹಿಸಿ. ತಮ್ಮ ಇಚ್ಛೆಯಂತೆ ಆಗಬಹುದು. ಚಾರಣೆ ವರ್ತಮಾನವೇನು? ಏನು ಗುರು ನಾರದ ಮಾತ್ಮರೂ ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ ಅಭವ ವಿಭವ ಬಹು ನಟನ. ನಾರಾಯಣ ನಾರಾಯಣ. ಪ್ರಕೃತಿಯು ನೀನೇ, ಪುರುಷನು ನೀನೇ. ಪ್ರಕೃತಿಯು ನೀನೇ, ಪುರುಷನು ನೀನೇ. ಅಷ್ಟಾಂಗ ಭೋಗ ಅಮೃತಾತ್ಮ ನೀನೇ. ಅಷ್ಟಾಂಗ ಭೋಗ ಅಮೃತಾತ್ಮ ನೀನೇ. ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ ಅಭವ ವಿಭವ ಬಹು ನಟನ. ನಾರಾಯಣ ನಾರಾಯಣ. ಪರಮಾತ್ಮ ನೀನೇ, ದೇವಾತ್ಮ ನೀನೇ. ಪರಮಾತ್ಮ ನೀನೇ, ದೇವಾತ್ಮ ನೀನೇ. ಏಕೋ ನಾರಾಯಣ ದೇವನು ನೀನೇ. ಏಕೋ ನಾರಾಯಣ ದೇವನು ನೀನೇ. ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ ಅಭವ ವಿಭವ ಬಹು ನಟನ. ನಾರಾಯಣ ನಾರಾಯಣ. ನಾರದ ಮಾತ್ಮರಿಗೆ ನಮಸ್ಕರಿಸು. ದೇವರಾಜ ಅಷ್ಟದಿಕ್ಪಾಲಕರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸುರಮುನಿ ವಾರ್ಯರೇ ನಿಮ್ಮಯ ಸುರಮುನಿ ವಾರ್ಯರೇ ನಿಮ್ಮಯ ಪಾದ ದರ್ಶನದೆ ಧನ್ಯನಾದೆನೋ ಮುನಿಪ. ಪೂಜ್ಯರೇ,
ಜಗದ ಚರಿತ್ರೆಯ ಆ ಈ ಜಗದ ಚರಿತ್ರೆಯ ಆ ಒಲವಿನಿಂದ ಹೇಳಬೇಕು ಮುನಿಪ ಆ ಆ ಪೂಜ್ಯರೇ, ದೇವರಾಜ, ವಂದಿಸುವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ ಆ ವಂದಿಸುವೆ. ಹಿಂದು ನಿಮ್ಮ ದಯದೆ ನಾವು ಹಿಂದು ನಿಮ್ಮ ದಯದೆ ನಾವು ಧನ್ಯರಾದೆವು ಆ ವಂದಿಸುವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ ಆ ವಂದಿಸುವೆ. ಯಾವ ಯಾವ ಲೋಕದೊಳಗೆ ಯಾವ ಯಾವ ಲೋಕದೊಳಗೆ ಏನು ವಾರ್ತೆಯೋ ಆ ವಂದಿಸುವೆ ಪೂಜ್ಯರೇ ನಿಮ್ಮ ಚರಣ ಕಮಲಕ್ಕೆ ಆ ವಂದಿಸುವೆ. ಪೂಜ್ಯರೇ, ದೇವರಾಜ, ನಿಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ಬನ್ನಿ ಈ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು ದೇವರಾಜ. ಪೂಜ್ಯರೇ, ದೇವರಾಜ, ನೀವು ತ್ರಿಕಾಲ ಜ್ಞಾನಿಗಳು. ತಾವು ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು. ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವಿರುವುದು ಆ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸುವರಾಗಿ ನಾರದ ಮಹಾತ್ಮರೇ. ನಾರಾಯಣ ನಾರಾಯಣ. ದೇವರಾಜ, ನಾರದ ಅಷ್ಟು ದಿಕ್ಕುಗಳನ್ನು ಸಂಚಾರ ಮಾಡಿಕೊಂಡು ಕೈಲಾಸಕ್ಕೆ ಹೋದನು. ಪರಶಿವನು ಋಷಿಗಳಿಗೆ ಪಂಚಾಕ್ಷರಿ ಮಂತ್ರವನ್ನು ಬೋಧಿಸುತ್ತಿದ್ದರು ದೇವರಾಜ. ಬಹಳ ಸಂತೋಷ. ಅನಂತರ ವೈಕುಂಠಕ್ಕೆ ಹೋದನು. ಲಕ್ಷ್ಮೀ ನಾರಾಯಣನು ಲೋಕೋದ್ಧರನಾಗಿ ಕುಳಿತಿದ್ದನು ದೇವರಾಜ. ಬಹಳ ಸಂತೋಷ. ಅನಂತರ ಬ್ರಹ್ಮಲೋಕಕ್ಕೆ ಹೋದನು. ಪಿತಾಮಹನು ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದರು ದೇವರಾಜ. ಬಹಳ ಸಂತೋಷ ಪೂಜ್ಯರೇ. ದೇವರಾಜ, ನಾನು ಹಾಗೆ ಸಂಚಾರ ಮಾಡಿಕೊಂಡು ಬರುವಾಗ ಒಂದು ಆಶ್ಚರ್ಯಕರವಾದ ವಿಷಯವನ್ನು ನೋಡಿಕೊಂಡು ಬಂದೆನು ದೇವರಾಜ. ಅಂತ ವಿಚಾರವೇನು ಪೂಜ್ಯರೇ? ದೇವರಾಜ, ಆ ಭಾನುಪುತ್ರನಾದ ಶನಿರಾಜನು ಭೂಲೋಕದಲ್ಲಿ ತನ್ನ ಪ್ರಜೆಗಳಿಗೆ ಉತ್ತಮವಾದ ಫಲಗಳನ್ನು ಕೊಟ್ಟು ಬಹಳ ವೈಭವದಿಂದ ಮೆರೆಯುತ್ತಿರುವನು ದೇವರಾಜ. ಆತನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವರಾಜ. ಏನು ಪೂಜ್ಯರೇ, ಭಾನುಪುತ್ರನಾದ ಶನಿರಾಜನು ಅಷ್ಟೊಂದು ಪರಾಕ್ರಮಶಾಲಿಯೇ? ಹೌದು ದೇವರಾಜ, ಅಂತ ಪರಾಕ್ರಮಶಾಲಿಯೇ ಹೌದು. ಆಗಬಹುದು. ಬಹಳ ಸಂತೋಷ. ಛೇ ನಾರದ, ಏನು ಹೇಳಿದೆ? ಆ ಸರಿಯು ನನಗೆ ಶಿಷ್ಯನಾಗಬೇಕು. ತಿಳಿಯಿತೋ? ಸಾಕು, ಸುಮ್ಮನೆ ಕುಳಿತುಕೊಳ್ಳಯ್ಯ. ಎಲ್ಲಿ? ಅಯ್ಯ ಗುರುದೇವ, ನಿಮಗೇನು ಬುದ್ಧಿ? ಒಂದೆರಡು ನಿಮಿಷ ಇರಪ್ಪ. ನರ್ತಕಿ ಯಾರಲ್ಲಿ? ನಮ್ಮ ದೇವಲೋಕದ ನರ್ತಕಿಯನ್ನು ಆಸ್ಥಾನಕ್ಕೆ ಬರುವರಾಗೆ.
ಬಾಳಿನ ರಸಮಯ ಸಮಯವಿದೆ. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ. ನೀನೆ ಸಕಲ ಕಲಾ ವಿಶಾರದ. ನೀನೆ ಸಕಲ ಕಲಾ ವಿಶಾರದ. ನಯನ ಮನೋಹರ ನಾಟ್ಯವಿದೆ. ನಯನ ಮನೋಹರ ನಾಟ್ಯವಿದೆ. ಕಿವಿಯಿಂಪಿನಾದದ ಗಾನಸುದೆ. ಕಿವಿಯಿಂಪಿನಾದದ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ. ಸುರ ಸಂಗೀತವ ಹಾಡಿ 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 ಸಪ್ತ ಸ್ವರ ಸಂಯೋಜನೆ ಮಾಡಿ. ಭಲೆ ನರ್ತಕಿ, ಭಲೆ ಭಲೆ ಭಲೆ. ಸುರ ಸಂಗೀತವ ಹಾಡಿ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ರಾಗದ ಮೋದದೆ ಮೈಮನ ಮರೆಸುವ. ರಾಗದ ಮೋದದ ಮೈಮನ ಮರೆಸು. ರಾಗದ ಮೋದದ ಮೈಮನ ಮರೆಸುವ. ರಾಗದ ಮೋದದ ಮೈಮನ ಮರೆಸುವ. ಶೃಂಗಾರ ರಸಮಯಗಳ ಸಂಗೀತ ಮಧುರ ಮಿಲನ ವಿಹವ ಮರೆತು ಜಗವ ಮರೆತು. ವಿನೋದಮಯ ವಿಲಾಸಮಯ ವಿನೋದಮಯ ವಿಲಾಸ ವಿರಾಜಿಸುವ. ಬಾಳಿನ ರಸಮಯ ಸಮಯವಿದೆ. ಪೂಜ್ಯರೇ, ದೇವರಾಜ, ಆ ಭಾನುಪುತ್ರನಾದ ಸರಿರಾಜನು ಅಷ್ಟೊಂದು ಪರಾಕ್ರಮಶಾಲಿಯೇ? ದೇವರಾಜ ಅಂತ ಪರಾಕ್ರಮಶಾಲಿಯೇ ಹೌದು. ಬಹಳ ಸಂತೋಷ. ಛೇ ನಾರದ, ಏನು ಹೇಳಿದೆ? ಆ ಸನಿಯೋ ನನಗೆ ಶಿಷ್ಯನಾಗಬೇಕು. ಸಾಕು, ಸುಮ್ಮನೆ ಕುಳಿತುಕೊಳ್ಳಯ್ಯ. ಗುರುದೇವ, ಆ ಪರಮಾತ್ಮನ ಶನಿರಾಜನ ಪ್ರತಾಪವನ್ನು ನೀವಿನ್ನೂ ಪರೀಕ್ಷಿಸಿದಿಲ್ಲ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಛೇ ನಾರದ, ಏನು ಹೇಳಿದೆ? ನಾನು ಸುರ 330 ಕೋಟಿ ದೇವತೆಗಳಿಗೂ ವಿದ್ಯಾಗುರುಗಳು. ಆ ಸನಿಯ ಪರಾಕ್ರಮವು ಹೆಚ್ಚೆಂದು ಈ ಸುರ ಸಭೆಯಲ್ಲಿ ಹೊಗಳಬೇಡವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಛೇ ನಾರದ, ಸಾಕು, ಸುಮ್ಮನೆ ಕುಳಿತುಕೋ. ಗುರುದೇವ, ನಾರದ, ನಿಮಗೇನು ಬುದ್ಧಿ ವಿಕಲ್ಪವಾಗಿರುವುದೇ? ಆ ಪರಮಾತ್ಮನ ನೀವಿನ್ನೂ ಆ ಪರಮಾತ್ಮನನ್ನು ಪರೀಕ್ಷಿಸಿಲ್ಲ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ನಾರದ, ಗುರುದೇವ, ಬಲ್ಲೆನು ನಾ ಸನಿಯ ಮಹಿಮೆಯ ನಿಲ್ಲಿಸು ನಿರ್ಣಯ ಮಾತುಗಳ. ಬಲ್ಲೆನು ನಾ ಸನಿಯ ಮಹಿಮೆಯ ನಿಲ್ಲಿಸು ನಿರ್ಣಯ ಮಾತುಗಳ. ಪರಿಪರಿವಿದಳು ಸರಿಯ ನಾರದ, ಪರಿಪರಿವಿದಳು ವಿರಾಟ ನುಡಿಗಳ ನುಡಿಯೋಯ ನಾರದ. ಸರಿಯ ನಾರದ, ಪರಿಪರಿವಿದಳು ವಿರಾಟ ನುಡಿಗಳ ನುಡಿಯೋಯ. ಬಲ್ಲೆನು ನಾ ಸನಿಯ ಮಹಿಮೆಯ ನಿಲ್ಲಿಸು ನಿರ್ಣಯ ಮಾತುಗಳ.
ಬಂದ ಹೆಚ್ಚಿನ ಮಾತುಗಳಾಡುವೆಯ ಹುಚ್ಚನಂದನೆ ಹೆಚ್ಚಿಗೆ ಬಂದ ಹೆಚ್ಚಿನ ಮಾತುಗಳಾಡುವೆಯ ಬಂದರು ನಾ ನಿಲ್ಲಿಸು ನಿನ್ನಯ ಮಾತುಗಳ ನಿಲ್ಲಿಸು ನಿನ್ನಯ ಮಾತುಗಳ ನಿಲ್ಲಿಸು ನಿನ್ನಯ ಮಾತುಗಳ ನಾರದ ಗುರುದೇವ, ಆ ಶನಿಯು ನನಗೆ ಶಿಷ್ಯನಾಗಬೇಕು. ಆ ಶನಿಯನ್ನು ಈ ಸುರ ಸಭೆಯಲ್ಲಿ ಹೊಗಳಬೇಡವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಆ ಶನಿಯ ಸಮಾಚಾರವನ್ನು ನನ್ನ ಎದುರಲ್ಲಿ ಹಾಡಿಕೆ ಆದರೆ ನಿನ್ನ ಕುತ್ತಿಗೆ ನೀಡಿದ ಹೊರ ತಪ್ಪಿಸಿಬಿಡಲು ಎಚ್ಚರ. ನನ್ನ ಸಹೋದರನಾದ ಶನಿ ರಾಜನನ್ನು ಈ ರೀತಿಯಾಗಿ ನಿಂದಿಸುವುದು ನಿಮಗೆ ಸರಿಯೇ? ಶನಿ ರಾಜನ ಮಹಿಮೆಯನ್ನು ನೀವಿನ್ನೂ ತಿಳಿಯಲಿಲ್ಲ. ಸಾಕು, ಸುಮ್ಮನೆ ಇರಿ. ಅಯ್ಯ ಯವರಾಜ, ಆ ವಿಚಾರವು ನಿನಗೇ ಕಯ್ಯ. ನಿನ್ನ ಪೀಠದಲ್ಲಿ ನೀನು ಸುಮ್ಮನೆ ಕುಳಿತುಕೊಳ್ಳಲಾಗು. ಗುರುದೇವ, ನಾನೇನೋ ಸುಮ್ಮನೆ ಕುಳಿತುಕೊಳ್ಳುವೆನು. ಮುಂದೆ ನಿಮ್ಮ ಪಾಡೇನಾಗುವುದು ನಾನು ನೋಡುತ್ತೇನೆ. ಈ ಜಗತ್ತು ನೋಡುತ್ತದೆ. ಸಾಕು, ಸುಮ್ಮನೆ ಕುಳಿತುಕೊಳ್ಳಯ್ಯ. ನಾರಾಯಣ ನಾರಾಯಣ. ಗುರುದೇವ, ಗುರು ಎಂದು ಸಹನೆಯಿಂದ ಸುಮ್ಮನಿದ್ದರೆ ನನ್ನ ಕುತ್ತಿಗೆಯನ್ನು ಹಿಡಿದು ಹೊರದಬ್ಬಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಗುರುದೇವ, ನಿಮ್ಮಿಂದೇನಾಗುವುದೋ ನಾನು ನೋಡೇ ಬಿಡುತ್ತೇನೆ. ನಿಮ್ಮಿಂದೇನಾಗುವುದೋ ನಾನು ನಾನೇ ನೋಡುತ್ತೇನೆ. ನಾನು ನೋಡುತ್ತೇನೆ. ನಾನು ನೋಡುತ್ತೇನೆ. ನಾನು ನೋಡುತ್ತೇನೆ. ನಾನು ಗುರುದೇವ, ನೋಡುತ್ತೇನೆ. ಹುಚ್ಚರೇ, ಬಿಡಿ ಬಿಡಿ ನಿಮ್ಮಳು ವೈರವು ತರವೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನಿಮ್ಮಳು ವೈರವು ತರವೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಗುರುದೇವ, ಮಹೇಂದ್ರ, ಗುರುವೇ ನೀವು ಕೋಪದಿ ನುಡಿಯುವುದು, ಗುರುವೇ ನೀವು ಕೋಪದಿ ನುಡಿಯುವುದು, ವಿಚಾರ ಮಾಡುವುದೇ ವಿಚಾರ ನುಡಿಯುವುದೇ. ಬಿಡಿ ಬಿಡಿ ನಿಮ್ಮಳು ವೈರವು ತರವೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಸರಿಯೇ ನಾರದ ಪರಿಪರಿ ವಿಧದೊಳು, ಸರಿಯೇ ನಾರದ ಪರಿಪರಿ ವಿಧದೊಳು ವಿರೋಧ ನುಡಿಗಳ ನುಡಿಯುವುದೇ ವಿರೋಧ ನುಡಿಗಳ ನುಡಿಯುವುದೇ. ಬಿಡಿ ಬಿಡಿ ನಿಮ್ಮಳು ವೈರವು ತರವೆ ವಿರೋಧ ನುಡಿಗಳ ಬಿಡಿ ಬಿಡಿ ನೀವು ಬಿಡಿ ಬಿಡಿ ನೀವು ಬಿಡಿ ಬಿಡಿ. ಗುರುದೇವ, ನೀವು ಇಷ್ಟೊಂದು ಕೋಪಗೊಂಡರೆ ಸುರ 330 ಕೋಟಿ ದೇವತೆಗಳು ತಲ್ಲನಿಸುವುದಿಲ್ಲವೇ? ಆದ ಕಾರಣ ತಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಂಡು ಆಶ್ರಮಕ್ಕೆ ತೆರಳಬೇಕೆಂದು ತಮ್ಮಲ್ಲಿ ವಿನಯದಿಂದ ಬೇಡಿಕೊಳ್ಳುವೆನು. ನಮ್ಮ ಇಚ್ಛೆಯಂತೆ ಆಗಬಹುದು ಮಹೇಂದ್ರ. ಪೂಜ್ಯರೇ, ದೇವರಾಜ, ನೀವು ಸುರ 300 ತಾವು ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು, ತಾವು ಸಹ ಇಷ್ಟೊಂದು ಕೋಪಗೊಳ್ಳುವುದೇ? ಆದ ಕಾರಣ ತಮ್ಮ ಮನಸ್ಸಿಗೂ ಶಾಂತಿಯನ್ನು ತಂದುಕೊಂಡು ಆಶ್ರಮಕ್ಕೆ ತೆರಳಬೇಕೆಂದು ತಮ್ಮಲ್ಲೂ ಸಹ ವಿನಯದಿಂದ ಬೇಡಿಕೊಳ್ಳುವನು. ಆಗಬಹುದು ದೇವರಾಜ. ನಾರದ, ಮತ್ತೊಮ್ಮೆ ಆ ಶನಿಯ ಸಮಾಚಾರವನ್ನು ನನ್ನ ಎದುರಿನಲ್ಲಿ ಹಾಡಿದ್ದೇ ಆದರೆ ನಿನ್ನ ತಂಬೂರಿಯ ಬುರುಡೆಯ ಜೊತೆಯಲ್ಲಿ ನಿನ್ನ ತಲೆ ಬುರುಡೆಯು ಹಾರಿ ಹೋಗುವುದು. ಎಚ್ಚರ, ದಾರಿಯನ್ನು ಬಿಡು. ನಾರಾಯಣ ನಾರಾಯಣ. ಆಹಾ, ಹಾ ಮಹೇಂದ್ರನ ಸಭೆಯಲ್ಲಿ ಶನಿರಾಜನ ಪ್ರತಾಪವನ್ನು ಹೊಗಳಿ ಗುರುವಿಗೆ ಕೋಪವನ್ನು ಹೆಚ್ಚಿಸಿದನು. ಬೀಜಾಕ್ಷರಿಯನ್ನು ಹೂಡಿ ಬಂದಿರುವೆನು. ಈ ಬೀಜವು ಅಂಕುರಿಸಿ ಫಲವಾಗಿ ಪುಷ್ಪವನ್ನು ಕೊಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇನ್ನು ಮುಂದೆ ಆ ಗುರುವಿನ ಪಾಡು ಏನಾಗುವುದೋ ಈ 2 ನೇತ್ರಗಳಿಂದ ನೋಡಿ ಸಂತೋಷ ಪಡುವೆನು. ನಾರಾಯಣ ನಾರಾಯಣ. ದೇವದೇವ ನಾರಾಯಣ ಪರಮಾತ್ಮ ಪರನಾಮ ದೇವದೇವನೇ. ದೇವದೇವ ನಾರಾಯಣ ಪರಮ
ಪಾರಿಜಾತನೇ ದೇವದೇವ ನಾರಾಯಣ ಪರಮಾತ್ಮ ಪರಂಧಾಮ ನಾರಾಯಣ ನಾರಾಯಣ ಸಕಲ ಭುವನ ಸಂಚಾರಕ ಅಖಿಲ ಸೌಖ್ಯದಾತನೇ ಸಕಲ ಭುವನ ಸಂಚಾರಕ ಅಖಿಲ ಸೌಖ್ಯದಾತನೇ ಎಲ್ಲಿಯಂದು ಅವತರಿಸಿದೆಯೋ ಎಲ್ಲಿಯಂದು ಅವತರಿಸಿದೆಯೋ ಯಾವ ನಟನೆ ಗೈಯುವೆಯೋ ಯಾವ ನಟನೆ ಗೈಯುವೆಯೋ ದೇವದೇವ ನಾರಾಯಣ ಪರಮಾತ್ಮ ಪರಂಧಾಮ ದೇವದೇವನೇ ನಾರಾಯಣ ನಾರಾಯಣ ಇವನೆದುರಿನೊಳು ಯಾರು ನಿಲ್ಲುವರು ಧೀರನೆದುರಿನೊಳು ಯಾರು ನಿಲ್ಲುವರು ಮೂರು ಲೋಕದೊಳು ಫಲ ಮೂರು ಲೋಕದೊಳು ಫಲ ಫಲ ಹಲೋ ಹಲೋ ಧೀರನೋ ಮಮ ಸೂರ್ಯನೋ ನಿಂದು ದಾರಿ ಕೊಟ್ಟು ಮಾಡಿ ಸಾಕು ಡಬಲ್ ಸರ್ ನಾನು ಹೇಳುದಿಲ್ಲ ಯಾರು ನಿಲ್ಲುವರು ಅಲ್ಲಿ ನೀನು ಏನೂ ಇಲ್ಲ ನೀನು ನಾನು ಹೇಳ್ತೀನಿ ಆಶೀರ್ವದಿಸಿ ಅಂತ ಹೇಳ್ಬಿಡು ಅಷ್ಟೇ ಸಾಕು. ಯಾರು ನಿಲ್ಲುವರು ಮೂರು ಲೋಕದೊಳು ಫಲ ಮೂರು ಲೋಕದೊಳು ಫಲ ಮೂರು ಲೋಕದೊಳು ಫಲ ನನ್ನ ಗುರುಗಳಾದ ಬೃಹಸ್ಪತಾಚಾರ್ಯರು ಮಹೇಂದ್ರನ ಸಭೆಯಲ್ಲಿ ನನ್ನನ್ನು ಪರಿಪರಿಯಾಗಿ ಜರಿದು ಈ ಆಳಿಸಿರುವರು ಇರಲಿ ಇದೇ ಮಾರ್ಗವಾಗಿ ಬರುತ್ತಿರುವರು ಅವರಿಗೆ ಎದುರಾಗಿ ಹೋಗಿ ಅವರಿಂದಲೇ ಆಶೀರ್ವಾದವನ್ನು ಪಡೆದು ಅವರ ರಾಜಿಗೆ ಹೋಗಲು ನನಗೆ ಇದೇ ಒಳ್ಳೆ ತಕ್ಕ ಸಮಯ ಸಮಯ ಸಮಯ. ಯಾರಾದರೂ ಮಹೇಂದ್ರನ ಸಭೆಯಲ್ಲಿ ಈ ರೀತಿ ಹೇಳಿ ಹೊರಟು ಹೋದರಲ್ಲ, ನಾನು ಏನು ತಾನೇ ಮಾಡಲಿ? ಇರಲಿ, ನನ್ನ ಆಶ್ರಮವನ್ನು ಕುರಿತು ನಾನು ಮುಂದೆ ಸಾಗುವೆನು. ಗುರುದೇವರ ಪಾದಕ್ಕೆ ನಮಸ್ಕರಿಸುವೆನು. ಸರಿ ರಾಜ, ನಿನಗೆ ಮಂಗಳವಾಗಲಿ. ಮೇಲೇಳು. ಸರಿ ರಾಜ, ಇದೇನು ಆಶ್ರಮಕ್ಕೆ ಬಾರದೆ ಹಾದಿಯಲ್ಲೇ ಬಂದು ಆಶೀರ್ವಾದವನ್ನು ಪಡೆಯಲು ಕಾರಣವೇನು? ಗುರುದೇವ, ತಮ್ಮ ಆಶೀರ್ವಾದವನ್ನು ಪಡೆಯಲು ಆದಿಯಾದರೇನು ಆಶ್ರಮವಾದರೇನು ತಮ್ಮ ಕೃಪಾ ಕಟಾಕ್ಷ ಹೊಂದಿದ್ದರೆ ಸಾಕಲ್ಲವೇ? ಸರಿ ರಾಜ, ಹಿಂದೇಕೋ ನಿನ್ನ ಮಾತಿನ ರೀತಿಯೇ ಬೇರೆ ಆಗಿರುವುದಲ್ಲ, ಕಾರಣವೇನು? ಗುರುದೇವ, ನಾನು ನಿಮ್ಮ ರಾಜಿಗೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನು. ನನಗೆ ವರವನ್ನು ಕರುಣಿಸಿ. ಸರಿ ರಾಜ, ನಾನು ಸಹ ಬೇಡುವೆನು. ನೀನು ನನ್ನ ರಾಶಿಗೆ ಬರಕೂಡದೆಂದು ನಾನು ಸಹ ಕೈ ಮುಗಿದು ಬೇಡಿಕೊಳ್ಳುವೆನು. ಗುರುದೇವ, 30 ಮಾಸಗಳಾದರೂ ನಿಮ್ಮ ರಾಶಿಗೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನು. ವರವನ್ನು ಕರುಣಿಸಿ. ಸರಿ ರಾಜ, ನೀನು ನನ್ನ ರಾಶಿಗೆ ಬರುತ್ತೀನಿ ಎಂದ ಕೂಡಲೇ ನನ್ನ ಶರೀರವೇ ಗಡಗಡನೆ ನಡುಗುತ್ತಿರುವುದು. ಆದ ಕಾರಣ 30 ಮಾಸ ಸಹವೂ ನನ್ನ ರಾಶಿಗೆ ಬರಕೂಡದೆಂದು ನಾನು ಸಹ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಗುರುದೇವ, 30 ಮಾಸಗಳಾದರೂ 30 ದಿನಗಳಾದರೂ ನಿಮ್ಮ ರಾಜಿಗೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನು. ನನಗೆ ವರವನ್ನು ಕರುಣಿಸಿ. ಸರಿ ರಾಜ, ಹೇಳುವೆನು, ಕೇಳು. ಬಿಡಬೇಡ ಸಾನಿ ರಾಜನೇ, ಬೇಡಿಕೊಳ್ಳುವೆ ನಾನಿಂದ. ಸರಿ ರಾಜ. ಗುರುದೇವ, ಬಿಡಬೇಡ ಸಾನಿ ರಾಜನೇ, ಬೇಡಿಕೊಳ್ಳುವೆ ನಾನಿಂದ. ಪರಮಾತ್ಮ,
ದೇವಾ ಬಿಡಬೇಡ ಸಾನು ರಾಜನೆ ಬೇಡಿಕೊಳ್ಳುವೆ ನಾನಿನ್ನ. ಪರಮಾತ್ಮ ಗುರುದೇವ ನಿತ್ಯ ಕರ್ಮಕ್ಕೆ ಹಾನಿ ಬರುವುದೋ. ಪರಮಾತ್ಮ ನಿತ್ಯ ಕರ್ಮಕ್ಕೆ ಹಾನಿ ಬರುವುದೋ ಶ್ರೀ ಶನಿ ದೇವಾ ಬಿಡಬೇಡ ಸಾನಿ ರಾಜನೆ ಬೇಡಿಕೊಳ್ಳುವೆ ನಾನಿನ್ನ. ಸರಿ ರಾಜ, ಗುರುದೇವ ನೀನು ನನ್ನ ರಾಶಿಗೆ ಬಂದರೆ ನನ್ನ ನಿತ್ಯ ಕರ್ಮಗಳಿಗೆ ಹಾನಿ ಉಂಟಾಗುವುದಿಲ್ಲವೇ? ಆದ ಕಾರಣ 30 ದಿನವೂ ಸಹ ನನ್ನ ರಾಶಿಗೆ ಬರಕೂಡದೆಂದು ಇದು ಪರಿಪರಿಯಾಗಿ ಬೇಡಿಕೊಳ್ಳುವೆನು. ಗುರುದೇವ ಸರಿ ರಾಜ. ತಿಳಿಸುವೆನು ಕೇಳಿ. ಗುರುದೇವ ಚರಣಕ್ಕೆ ನಮಿಸುವೆ ಮೈಧೋಗಿ ಚರಣವ ಪಾವನ ಚರಣವ ಪಾವನ ಗುರುದೇವ. ಗುರುದೇವ ಸರಿ ರಾಜ. ಗುರುವರ ಬ್ರಹ್ಮಸ್ವ ರೂಪನು ನೀವೋ ಗುರುವರ ಬ್ರಹ್ಮಸ್ವ ರೂಪನು ನೀವೋ ಗುರುವರ ಬ್ರಹ್ಮಸ್ವ ರೂಪನು ನೀವೋ ಸ್ಥಾನವ ಕರುಣಿಸೆ ಸ್ಥಾನವ ಕರುಣಿಸೆ ಮೈಧೋಗಿ ಚರಣವ ಪಾವನ ಚರಣವ ಪಾವನ ಗುರುದೇವ. ಗುರುದೇವ ಸರಿ ರಾಜ. ನಂಬಿದ ಶಿಷ್ಯನ ಕಾಡಿಸಬಹುದೇನೆ ನಂಬಿದ ಶಿಷ್ಯನ ಕಾಡಿಸಬಹುದೇನೆ ನಂಬಿದ ಶಿಷ್ಯನ ಕಾಡಿಸಬಹುದೇನೆ ಸ್ಥಾನವ ಕರುಣಿಸೆ ಸ್ಥಾನವ ಕರುಣಿಸೆ ಮೈಧೋಗಿ ಚರಣವ ಪಾವನ ಚರಣವ ಪಾವನ ಗುರುದೇವ. ಗುರುದೇವ ಸರಿ ರಾಜ. ನೀವೇ ನಾನು ನಿಮ್ಮ ಶಿಷ್ಯನಾದ ನಾನು ಎಷ್ಟು ವಿನಯದಿಂದ ಕೇಳಿಕೊಂಡರೂ ನೀವು ವರವನ್ನು ಕರುಣಿಸಲಿಲ್ಲವಲ್ಲ. ನೀವೇ ನನಗೆ ವರವನ್ನು ಕರುಣಿಸಿದ್ದ ಪಕ್ಷದಲ್ಲಿ ಈ ಲೋಕದಲ್ಲಿ ಆಗಲಿ ಮಧ್ಯಲೋಕದಲ್ಲಿ ಆಗಲಿ ಯಾರು ತಾನೇ ನನ್ನನ್ನು ಪೂಜಿಸುವರು. ಆದ ಕಾರಣ 3 ದಿವಸಗಳಾದರೂ ನಿಮ್ಮ ರಾಶಿಗೆ ಬರಬೇಕೆಂದು ಅಪೇಕ್ಷೆಯಿಂದ ಬಂದಿರುವೆನೋ. ನನಗೆ ವರವನ್ನು ಕರುಣಿಸಿ ನನ್ನನ್ನು ಕಾಡಿಸಬೇಡಿ. ಸರಿ ರಾಜ. ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ನೀನು ಹಿಡಿದ ಹಠವನ್ನೇ ಬಿಡುವಾಗಿಲ್ಲ. ಪರಮಾತ್ಮ ನಾನು ಏನು ತಾನೇ ಮಾಡಲಿ? ಸರಿ ರಾಜ, 1 ಕಾಲು ಜಾವ ಮಾತ್ರ ನನ್ನ ರಾಶಿಗೆ ಬರುವನಾಗು. ಗುರುದೇವ ಗುರುಪ್ರಸಾದ ಅಷ್ಟೇ ಸಾಕು. ಗುರುವಾಕ್ಯಗಳು ನನಗಷ್ಟೇ ಸಾಕು. ನಾನಿನ್ನು ಹೋಗಿ ಬರುವೆನೋ. ನನ್ನನ್ನು ಆಶೀರ್ವದಿಸಿ ಕಾಪಾಡಿ. ಸರಿ ರಾಜ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಆಗಬಹುದು. ನನ್ನ ಶಿಷ್ಯನಾದ ಶನಿರಾಜನು ನನ್ನ ರಾಶಿಗೆ ಬರುವನೆಂದು ಹೇಳಿ ಹೋಗಿರುವನು. ಅವನು ಬರುವಷ್ಟರಲ್ಲೇ ಈ ದೇವಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಹೋಗಿ ಗಂಗಾಸ್ನಾನವನ್ನು ಮಾಡಿ 1 ಕಾಲು ಜಾವ ತಪಸ್ಸನ್ನು ಆಚರಿಸಿ ಬರುವೆನು. ಆಮೇಲೆ ಆ ಶನಿಯು ಬಂದು ನನ್ನನ್ನೇನು ಮಾಡಬಲ್ಲನೋ ನಾನು ನೋಡುತ್ತೇನೆ. ಶಂಭೋ ಮಹಾದೇವ ಮಹಾದೇವ. ಪರಮ ಗುರುವನ್ನು ತಿಳಿಯುತ್ತಲ್ಲಿ ಪರಿಪರಿ ಬಿಡದೋಳು ದಂಸುವೆನ ಪರಿಪರಿ ಬಿಡದೋಳು ದಂಸುವೆನ
ಗುರುಗಳ ಶೂಲಕ್ಕೆ ಏರಿಸಿ ಈಗಲೇ ಗುರುಗಳ ಶೂಲಕ್ಕೆ ಏರಿಸಿ ಈಗಲೇ ಪರಮ ಗುರುವನ ಪಿಡಿಯುತ್ತಲೇ ದರೆಯೊಳಗೆ ದರೆಯೊಳಗೆ ನನ್ನ ಗುರುಗಳಾದ ಗೋಸ್ಪದಾಚಾರ್ಯರು ನನ್ನ ರಾಜಿಗೆ ಬಾ ಎಂಬುದಾಗಿ ನನಗೆ ವರವನ್ನು ಕರುಣಿಸಿ ಭೂಲೋಕಕ್ಕೆ ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತಿರುವರು. ಹೋಗಲಿ, ನನಗೆ ಅದು ಒಳ್ಳೆ ಸಮಯವೇ ಸರಿ. ನಾನು ಈಗ ಅವರ ರಾಜಿಗೆ ಹೋಗಲು ನಾನು ಈ ವೇಷವನ್ನು ಬದಲಾಯಿಸಿ ಒಬ್ಬ ತೋಟಗಾರನ ವೇಷವನ್ನು ಧರಿಸಿ 2 ಕೆಕ್ಕರಿಕೆ ಹಣ್ಣುಗಳನ್ನು ನಿರ್ಮಿಸಿ ಆ ಕೆಕ್ಕರಿಕೆ ಹಣ್ಣುಗಳನ್ನು ಗುರುಗಳ ಕೈಗೆ ವಿಕ್ರಯಿಸಿ ಆ ಹಣ್ಣುಗಳೆರಡೂ ವೇದಾವತಿಯ ಭುಗುರಾಜ ಮಂತ್ರಿ ಮಕ್ಕಳ ಶಿರಸ್ಸಾಗುವಂತೆ ಮಾಡಿ ಅದರ ನೆಪದಿಂದ ಗುರುಗಳ ಶೂಲಕ್ಕಾಗಿಸಿದ್ದೊಡೆ ಶನಿಯ 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 ಗಂಗಾಭವಾನಿ ಗಂಗೆ ನಾ ಅಭಿವಂದಿತೆ ಮಂಗಳ ದೇವಿ 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 ಗಂಗೆ ಗಂಗೆ ಅಮ್ಮ ಗಂಗಾ ಭವಾನಿ ಶ್ವೇತರೂಪಿಣಿ ಸುಖದ ತಾಯೇ ಶ್ವೇತರೂಪಿಣಿ ಸುಖದ ತಾಯೇ ಮೌನವೇಂದ್ರನ ಪಾಲಿಸು ಎನ್ನನು ಮೌನವೇಂದ್ರನ ಪಾಲಿಸು ಎನ್ನನು ಗಂಗೆ ನಾ ಅಭಿವಂದಿತೆ ಮಂಗಳ ದೇವಿ 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 ಗಂಗೆ ಗಂಗೆ ಅಮ್ಮ ಗಂಗಾ ಭವಾನಿ ಕಾಶಿ ಗಂಗೆ ಪುಣ್ಯ ತೀರ್ಥೆ ಕಾಶಿ ಗಂಗೆ ಪುಣ್ಯ ತೀರ್ಥೆ ಬಾಲಕಾನೊಳು ವಂದನೆ ತಾಯೇ ಅಮ್ಮ ಬಾಲಕಾನೊಳು ವಂದನೆ ತಾಯೇ ಗಂಗೆ ನಾ ಅಭಿವಂದಿತೆ ಮಂಗಳ ದೇವಿ 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 ಗಂಗೆ ಗಂಗೆ ಅಮ್ಮ ಗಂಗಾ ಭವಾನಿ ನನ್ನ ಪಾಪ ಕರ್ಮಗಳನ್ನು ವಿಮೋಚನೆ ಮಾಡು ತಾಯಿ. ಹಾ ಪರಮಾತ್ಮ, ನಾನು ಕೈ ಹಾಕಿದ ತಕ್ಷಣವೇ ಗಂಗಾದೇವಿಯು ಮಾಯವಾದಳಲ್ಲ, ಇದೇನು ಆಶ್ಚರ್ಯ. ಇರಲಿ, ಇದೆಲ್ಲವೂ ನನ್ನ ಶಿಷ್ಯನಾದ ಶನಿರಾಜನ ಮಾಯೆ. ಇರಲಿ, ನನ್ನ ಆಶ್ರಮವನ್ನು ಕುರಿತು ನಾನು ಮುಂದೆ ಸಾಗುವೆನು. ಇರಲಿ ಇರಲಿ, ನಾನು ಇಲ್ಲೇ ಸ್ವಲ್ಪ ಕುಳಿತು 1 ಕಾಲು ಜಾವ ತಪಸ್ಸನ್ನು ಆಚರಿಸಿ ಆ ನಂತರ ನನ್ನ ಆಶ್ರಮವನ್ನು ಕುರಿತು ನಾನು ಮುಂದೆ ಸಾಗುವೆನು. ಕೊಳ್ಳುವರು ಬರ್ರಣ್ಣ, ಹಣ್ಣಿನ ರುಚಿಯ ಬಲ್ಲವರಾರು ಕೊಂಡುಕೊಳ್ಳುವರು ಬರ್ರಣ್ಣ. ಮಾರಲು ತಂದಿಯ ಈ ಅಣ್ಣ ಕೊಂಡುಕೊಳ್ಳುವರು ಬರ್ರಣ್ಣ. ಮಾರಲು ತಂದಿಯ ಈ ಅಣ್ಣ ಕೊಂಡುಕೊಳ್ಳುವರು ಬರ್ರಣ್ಣ.
ಹಣ್ಣಿನ ರುಚಿಯ ಬಲ್ಲವರಾರು ಕೊಂಡುಕೊಳ್ಳುವರು ಬಲ್ಲಣ್ಣ. ಒತ್ತು ಮಾರುವುದಲ್ಲ ಈ ಹಣ್ಣು, ಎತ್ತಿನ ಮೇಲೆ ಏರುವುದಲ್ಲ, ಮತ್ತೆ ಇದಕ್ಕೆ ಬೆಲೆ ಇಲ್ಲ. ಅಣ್ಣಪ್ಪ ಹಣ್ಣು. ಹಣ್ಣಿನ ರುಚಿಯ ಬಲ್ಲವರಾರು ಕೊಂಡುಕೊಳ್ಳುವರು ಬರ್ರಣ್ಣ. ಮಾರಲು ತಂದಿಯ ಈ ಅಣ್ಣ ಕೊಂಡುಕೊಳ್ಳುವರು ಬರ್ರಣ್ಣ. ಹಣ್ಣಿನ ರುಚಿಯ ಬಲ್ಲವರಾರು ಕೊಂಡುಕೊಳ್ಳುವರು ಬರ್ರಣ್ಣ. ಸಂತೆಯೊಳಗೆ ಹುಡುಕಿದರಿಲ್ಲ ಈ ಹಣ್ಣು, ತಕ್ಕಡಿಯೊಳಗೆ ತೂಕವಿದಕ್ಕಿಲ್ಲ, ಮತ್ತೆ ಇದಕ್ಕೆ ಬೆಲೆ ಇಲ್ಲ. ಅಣ್ಣಪ್ಪ ಹಣ್ಣು. ಹಣ್ಣಿನ ರುಚಿಯ ಬಲ್ಲವರಾರು ಕೊಂಡುಕೊಳ್ಳುವರು ಬರ್ರಣ್ಣ. ಮಾರಲು ತಂದಿಯ ಈ ಅಣ್ಣ ಕೊಂಡುಕೊಳ್ಳುವರು ಬರ್ರಣ್ಣ. ಹಣ್ಣಿನ ರುಚಿಯ ಹಣ್ಣಿನ ರುಚಿಯ ಬಲ್ಲವರಾರು ಕೊಂಡುಕೊಳ್ಳುವರು ಬರ್ರಣ್ಣ. ಅಣ್ಣಪ್ಪ ಹಣ್ಣು. ಅಣ್ಣಪ್ಪ ಹಣ್ಣು. ನಾವು ಪರಿಹಾರದ ಹಣ್ಣು, ಚಕ್ಕರಿಕೆಯ ಹಣ್ಣು. ಹಣ್ಣು ಬೇಕೇ ಹಣ್ಣು. ಛೇ, ಯಾರದು ನನ್ನ ತಪಸ್ಸನ್ನು ಭಂಗಪಡಿಸಲು ಬಂದಿರುವೆಯಾ? ಇದು ನಿನಗೆ ಶಾಪವನ್ನು ಕೊಡುತ್ತೇನೆ. ಗುರುದೇವ, ಶಾಪವನ್ನು ಕೊಡಲಾಗದು. ನಾನೋರ್ವ ತೋಟಗಾರನು. ಏನು, ನೀನೋರ್ವ ತೋಟಗಾರನೇ? ಹೌದು ಗುರುದೇವ. ಇಲ್ಲಿಗೇಕೆ ಬಂದಿರುವೆ? ಗುರುದೇವ, ತಮ್ಮ ಪರಾರಕ್ಕೆಂದು 2 ಚಕ್ಕರಿಕೆಯ ಹಣ್ಣುಗಳನ್ನು ತಂದಿರುವೆನು. ಹಣ್ಣುಗಳನ್ನು ತಂದಿರುವೆಯಾ? ಹೌದು. ಹಾಗಾದರೆ ಆ ಹಣ್ಣುಗಳ ಬೆಲೆ ಏನು? ಗುರುದೇವ, ಮುಂಜಾನೆ ಇದ್ನ 1 ಹಣ್ಣಿಗೆ 2 ದುಡ್ಡಿನಂತೆ ಮಾರಿರುವೆನು. ನಿಮಗಾದರೆ 1 ಹಣ್ಣಿಗೆ 1 ದುಡ್ಡಿನಂತೆ ಕೊಡುವೆನು. ಏನು, ನನಗಾದರೆ 1 ದುಡ್ಡಿಗೆ 1 ಹಣ್ಣಿನಂತೆ ಕೊಡುವೆಯಾ? ಹೌದು ಗುರುದೇವ. ಹಾಗಾದರೆ 2 ದುಡ್ಡನ್ನು ತೆಗೆದುಕೊಂಡು ಆ ಹಣ್ಣುಗಳನ್ನು ನನ್ನ ಜೋಳಿಗೆಯಲ್ಲಿರಿಸುವನಾಗು. ಮೊದಲು ದುಡ್ಡನ್ನು ಕೊಟ್ಟರೆ ಅನಂತರ ಹಣ್ಣುಗಳನ್ನು ಕೊಡುವೆನು. ಓಹೋ, ಮೊದಲು ದುಡ್ಡನ್ನು ಕೊಡಬೇಕೆ? ಇದು ಈ ದುಡ್ಡನ್ನು ತೆಗೆದುಕೊಂಡು ಆ ಹಣ್ಣನ್ನು ಆ ಜೋಳಿಗೆಯಲ್ಲಿ ಇರಿಸುವನಾಗು. ಇದು ತೆಗೆದುಕೊಳ್ಳಿ ಗುರುದೇವ. ನಾನಿನ್ನೂ ಹೋಗಿ ಬರುವೆನು. ನನ್ನನ್ನು ಆಶೀರ್ವದಿಸಿ. ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಜಪವನ್ನು ಮುಗಿಸಿ ಈ ಹಣ್ಣುಗಳನ್ನು ಫಲಾರವನ್ನಾಗಿ ಮಾಡುವೆನು. ಶಂಭೋ ಮಹಾದೇವ ಮಹಾದೇವ. ನಾನು ಬಂದ ಕಾರ್ಯವು ನನ್ನ ಕೈ ಸೇರಿತು. ಇನ್ನು ಮುಂದೆ ಗುರುಗಳ ಪಾಡು ಏನಾಗುವುದು ನೀವು ನೋಡಿ, ನಾನು ನೋಡಿ ಸಂತೋಷ ಪಡುವೆನು. ಜೈ ಕಲಿಮಾಯೆ. ಮಂತ್ರಿ ಸೈನ್ಯಾಧಿಪತಿ, ಸಚಿವ ಪೇಳು ಬೇಗನೆ, ಸಚಿವ ಪೇಳು ಬೇಗನೆ, ಸಚಿವ ಪೇಳು ಬೇಗನೆ, ಸಚಿವ ಪೇಳು ಬೇಗನೆ. ಮಂತ್ರಿ ಸೈನ್ಯಾಧೀಕ್ಷ, ಇಳೆಯೋಳು ಪ್ರಜೆಗಳು ಸೌಖ್ಯಾದಿ ಬಾಳ್ವರೆ, ಇಳೆಯೋಳು ಪ್ರಜೆಗಳು ಸೌಖ್ಯಾದಿ ಬಾಳ್ವರೆ. ಒಳ್ಳೆಯುವ ರಿಪುಕುಲ, ಒಳ್ಳೆಯುವ ರಿಪುಕುಲ ಖಂಡಿಸುತ್ತಿಹರೆ. ಸಚಿವ ಪೇಳು ಬೇಗನೆ, ಸಚಿವ ಪೇಳು ಬೇಗನೆ, ಸಚಿವ
ಪೇಳು ಬೇಗನೆ ಏ ಏ ಸುತ್ತಲೂ ಇರುತ್ತಿಹ ಶತ್ರು ರಾಜರೆಲ್ಲ ಸುತ್ತಲೂ ಇರುತ್ತಿಹ ಶತ್ರು ರಾಜರೆಲ್ಲ ಕಪ್ಪ ಕಣಿಕೆಗಳ ತಂದೊಪ್ಪೆಸುತ್ತಿಹದೆ ಸಚಿವ ಪೇಳು ಬೇಗನೆ ಸಚಿವ ಪೇಳು ಬೇಗನೆ ಸಚಿವ ಪೇಳು ಬೇಗನೆ ಏ ಏ ಮಂತ್ರಿ ರಾಜೇಂದ್ರ, ನಮ್ಮ ರಾಜ್ಯಭಾರವು ಯಾವ ರೀತಿಯಲ್ಲಿ ಶೋಭಿಸುತ್ತಿರುವುದು, ಅದು ಅಲ್ಲದೆ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಾಗಿ ಸುಖದಿಂದ ಜೀವಿಸುತ್ತಿರುವರೆ ಆ ವಿಚಾರವನ್ನು ತಿಳಿಸುವರಾಗಿ. ತಿಳಿಸುವನು ರಾಜೇಂದ್ರ. ರಾಜಾದಿರಾಜ ಲಾಲಿಸೆನ್ನ ರಾಜ್ಯ ಕಾರ್ಯವಾ ರಾಜೇಂದ್ರ. ಮಂತ್ರಿ ರಾಜಾದಿರಾಜ ಲಾಲಿಸೆನ್ನ ರಾಜ್ಯ ಕಾರ್ಯವಾ ರಾಜಿಸುವರು ಅಖಿಲ ಜನರು ರಾಜ ಧರ್ಮವಾ ರಾಜಿಸುವರು ಅಖಿಲ ಜನರು ರಾಜ ಧರ್ಮವ ರಾಜಾದಿರಾಜ ಲಾಲಿಸೆನ್ನ ರಾಜ್ಯ ಕಾರ್ಯವ ಇಳಗಳಿಂದ ಮಳೆಗಳಾಗಿ ಪ್ರಜೆಗಳ ಸೌಖ್ಯದೇ ಇಳಗಳಿಂದ ಮಳೆಗಳಾಗಿ ಪ್ರಜೆಗಳ ಸೌಖ್ಯದೇ ಮುರಾಹರನ ಸ್ಮರಿಸುತ್ತ ಸುಖದಿ ಬಾಳುವರು ಮುರಾಹರನ ಸ್ಮರಿಸುತ್ತ ಸುಖದಿ ಬಾಳುವರು ರಾಜಾದಿರಾಜ ಲಾಲಿಸೆನ್ನ ರಾಜ್ಯ ಕಾರ್ಯವ ರಾಜೇಂದ್ರ, ನೀವು ಸತ್ಯದಿಂದಲೂ ಧರ್ಮದಿಂದಲೂ ಆ ಪರಮಾತ್ಮನ ದಯದಿಂದಲೂ ರಾಜ್ಯಭಾರ ಮಾಡುತ್ತಿರುವಾಗ ಇಳಗಳಿಂದ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ಶತ್ರು ರಾಜರು ತಂದೊಪ್ಪಿಸುತ್ತಿರುವರು. ಹೀಗಿರುವಾಗ ಮತ್ತೆ ರಪ್ಪಣೆ ರಾಜೇಂದ್ರ. ಸಭಾಸ್ ಮಂತ್ರಿಯೇ, ನಿಮ್ಮಂತ ನೀತಿ ಕೋವಿದವಾದ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ತೊಂದರೆಯೂ ಉಂಟಾಗಲಾರದು. ನೀವಿನ್ನು ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ರಾಜೇಂದ್ರ. ಸೈನ್ಯಾಧೀಕ್ಷನೇ. ಪ್ರಭು, ಪೇಳೈ ಸೈನ್ಯಾಧಿಪಾಲನೆ ನಮ ಸೈನ್ಯದ ಪರಿಯ ಪೇಳೈ. ಸೈನ್ಯಾಧೀಕ್ಷನೇ. ಪ್ರಭು, ಪೇಳೈ ಸೈನ್ಯಾಧಿಪಾಲನೆ ನಮ ಸೈನ್ಯದ ಪರಿಯ ಪೇಳೈ. ತುರದಳು ಸೌರ್ಯು ಶತ್ರುಗಳೊಡನೆ ತುರದಳು ಸೌರ್ಯು ಶತ್ರುಗಳೊಡನೆ ವೈರವನ್ನು ತೋರುತ್ತಿರುವರೆ ಪೇಳೈ ಸೈನ್ಯಾಧಿಪಾಲನೆ ನಮ ಸೈನ್ಯದ ಪರಿಯ ಪೇಳೈ. ಸೈನ್ಯಾಧೀಕ್ಷನೇ, ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಲ್ಲಿ ನಡೆಸುತ್ತಿರುವೆ ಆ ವಿಚಾರವನ್ನು ತಿಳಿಸುವನಾಗೋ. ಅಪ್ಪಣೆ ಪ್ರಭು. ನಿಮ್ಮ ಇಚ್ಛೆಯಂತೆ ನಮ್ಮ ಸೈನ್ಯದ ಬಗ್ಗೆ ಉತ್ಸಾಹದಿಂದ ಹಾಗೂ ಆನಂದಭರಿತವಾಗಿ ವಿವರಿಸುತ್ತೇನೆ ಪ್ರಭು. ಆನಂದ ಭರಿತ ಸಿರಿ ಜಗದಾನಂದ ಭರಿತ
ಆನಂದ ಭರಿತ ಸಿರಿ ಜಗದ ಆನಂದ ಭರಿತ ಪಡುಪಟರು ಸದಾ ವೈರ್ಯ ಪಡುಪಟರು ಸದಾ ವೈರ್ಯ ಬಲವ ತಗ್ಗಿಸಿ ತಮ್ಮ ಪದಕ್ಕೆ ಬಲವ ತಗ್ಗಿಸಿ ತಮ್ಮ ಪದಕ್ಕೆ ಶಿರವತರಿತ ವಿರೋಧಿ ದಸವೆ ಶಿರವತರಿತ ವಿರೋಧಿ ದಸವೆ ಬಲ ಜೈಸನ ಕ್ಷೇಮವಾದಿ ಮೆರೈವೆನ 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 ಬಲ ಜೈಸನ ಕ್ಷೇಮವಾದಿ ಮೆರೈವೆನ ಮೆರೈವೆನ ಮೆರೈವೆನ. ಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿದ್ದೇನೆಂದರೆ ಸಿಂಹವನ್ನು ಕಂಡು ಆನೆಗೆ ಅಂಜುವುದು, ಅದರಂತೆ ನಮ್ಮ ಸೈನ್ಯದ ಬಲ, ಒಗ್ಗಟ್ಟು, ಯುದ್ಧ ನೀತಿ ನಿಯಮಗಳನ್ನು ಕಂಡು ಶತ್ರು ದೇಶದ ಸೈನ್ಯವು ಅಂಜುವಂತೆ ಇಟ್ಟಿದ್ದೇನೆ ಪ್ರಭು. ಮತ್ತೆ ನಪ್ಪಣೆ ಪ್ರಭು. ಬಾಪು ಸೈನ್ಯಾಧೀಕ್ಷ, ನಿನ್ನಂತ ವೀರಾಗ್ರಣಿಯು ನನ್ನ ಸೈನ್ಯದಲ್ಲಿರುವಾಗ ನಮ್ಮ ಸೈನ್ಯಕ್ಕೆ ಯಾವ ತೊಂದರೆ ಉಂಟಾಗಲಾರದು. ನೀವಿನ ನಿಮ್ಮ ಸೈನ್ಯವನ್ನು ಕುರಿತು ಹೊರಡುವರಾಗಿ. ಅಪ್ಪಣೆ ಪ್ರಭು. ಮಂತ್ರಿಗಳೇ, ಪ್ರಭು, ನಾನು ವಯೋವೃದ್ಧನಾದ ಕಾರಣ ಈ ರಾಜ್ಯಭಾರದ ಪಟ್ಟಾಭಿಷೇಕವನ್ನು ನನ್ನ ಮಗನಿಗೆ ಕಟ್ಟಿ ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ನಿಮ್ಮ ಅಭಿಪ್ರಾಯವೇ ತಮ್ಮ ಅಭಿಪ್ರಾಯವಾಗಿರುವುದು. ಯಾರಲ್ಲಿ? ನರ್ತಕಿಯರನ್ನು ಬರಮಾಡಿ. ಚಲುವಾದ ಹರವಿಂದ ನಗೆ ಬೀರಿದೆ, ಚಲುವಾದ ಹರವಿಂದ ನಗೆ ಬೀರಿದೆ, ರವಿ ತಂದ ಸಂತೋಷ ಮಿತಿ ಮೀರಿದೆ, ರವಿ ತಂದ ಸಂತೋಷ ಮಿತಿ ಮೀರಿದೆ, ಚಲುವಾದ ಹರವಿಂದ ನಗೆ ಬೀರಿದೆ. ಬಲ ಬಲ ರಕ್ತಕ್ಕೆ. ಕಾಮನ ಬಿಲ್ಲಂತೆ ನಲಿದಾಡುತ್ತಾ, ಕಾಮನ ಬಿಲ್ಲಂತೆ ನಲಿದಾಡುತ್ತಾ, ಓಲಾಡಿ ನಲಿದಾಡಿ ಓಲಾಡಿ ನಲಿದಾಡಿ ಆಡಿ ಪಾಡಿ ಕೂಡಿ ನಲಿಯುವ ಚಲುವಾದ ಹರವಿಂದ ನಗೆ ಬೀರಿದೆ, ರವಿ ತಂದ ಸಂತೋಷ ಮಿತಿ ಮೀರಿದೆ, ಚಲುವಾದ ರವಿಲ್ದ ನಗೆ ಬೀರಿದೆ, ನಗೆ ಬೀರಿದೆ, ನಗೆ ಬೀರಿದೆ. ಮಂತ್ರಿಗಳೇ, ಪ್ರಭು, ನಾನು ವಯೋವೃದ್ಧನಾದ ಕಾರಣ ಈ ರಾಜ್ಯಭಾರದ ಪಟ್ಟಾಭಿಷೇಕವನ್ನು ನನ್ನ ಮಗನಿಗೆ ಕಟ್ಟಿ ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ತಮ್ಮ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯವಾಗಿರುವುದು ಪ್ರಭು. ಹಾಗಾದರೆ ನನ್ನ ಕುಮಾರನನ್ನು ಆಸ್ಥಾನಕ್ಕೆ ಬರಮಾಡಿ. ಆಗಲಿ ಪ್ರಭು. ಯಾರಲ್ಲಿ? ರಾಜಕುಮಾರನ್ನು ಆಸ್ಥಾನಕ್ಕೆ ಬರಮಾಡಿ. ತಂದೆಯೇ ತಮ ಪಾದ ಕೀಗಂದೆ ನಾ ವಂದಿಸಿ ಬೇಡುವೆ, ತಂದೆಯೇ ತಂದೆಯೇ
ತಮ ಪಾದಕ್ಕೀಗನೆ ನಾ ವಂದಿಸಿ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರೆ, ಇಂದು ಎನ್ನನು ಕರೆಸಿದ ಪರೆ, ಚಂದವೇನು ತಿಳಿಸು ಜನಕನೇ ತಂದೆಯೇ. ತಮ ಪಾದಕ್ಕೀಗನೆ ನಾ ವಂದಿಸಿ ಬೇಡುವೆ ತಂದೆಯೇ. ಕರೆಸಿದ ಪರಿಯನ ಅರೋಷದೆ ಪೇಳುನೆ, ಕರೆಸಿದ ಪರಿಯನ ಅರುಷದೆ ಪೇಳುನೆ, ಅಂದವೇನು ತಿಳಿಸು ಜನಕನೇ ತಂದೆಯೇ. ತಮ ಪಾದಕ್ಕೀಗನೆ ನಾ ವಂದಿಸಿ ಬೇಡುವೆ ತಂದೆಯೇ. ತಂದೆಯವರ ಪಾದಕ್ಕೆ ನಮಸ್ಕರಿಸುವೆ. ಕುಮಾರ, ನಿನಗೆ ಮಂಗಳವಾಗಲಿ. ಕುಮಾರ, ಇಲ್ಲಿ ಬಾ. ತಂದೆಯೇ, ನನ್ನನ್ನು ಇಷ್ಟು ಆತುರದಿಂದ ಆಸ್ಥಾನಕ್ಕೆ ಬರಮಾಡಿದ ಕಾರಣವೇನು ತಂದೆಯೇ? ಕುಮಾರ, ನಿನ್ನನ್ನು ಕರೆಸಿದ ವಿಚಾರವೇನೆಂದರೆ, ಈ ರಾಜ್ಯಭಾರದ ಪಟ್ಟಾಭಿಷೇಕವನ್ನು ನಿನಗೆ ಕಟ್ಟಿ ನಾನು ಸ್ವಲ್ಪ ವಿಶ್ರಾಂತಿಯನ್ನು ಪಡಿಬೇಕೆಂದಿರುವೆನು. ತಂದೆಯೇ, ಅದಕ್ಕಾಗಿ ನಿನ್ನನ್ನು ಬರಮಾಡಿದೆನು ಕುಮಾರ. ತಂದೆಯೇ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗೆ ಪಟ್ಟಾಭಿಷೇಕವೆಂದರೇನು ತಂದೆಯೇ? ಕುಮಾರ, ಮತ್ತೆ ನಿನ್ನ ಅಪೇಕ್ಷೆ ಏನಿರುವುದು? ತಂದೆಯೇ, ಕುದುರೆ ಸವಾರಿಯನ್ನು ಮಾಡಬೇಕೆಂದು ನನ್ನ ಆಸೆ ಇರುವುದು ತಂದೆಯೇ. ಏನು, ಕುದುರೆ ಸವಾರಿಯನ್ನು ಮಾಡಬೇಕೆಂದು ನಿನ್ನ ಆಸೆ ಇರುವುದೇ? ಹೌದು ತಂದೆಯೇ. ತಂದೆಯೇ, ನನ್ನ ಸಂಗಡ ನನ್ನ ಮಿತ್ರನಾದ ಮಂತ್ರಿ ಕುಮಾರನನ್ನು ಕಳಿಸಿಕೊಡಿ ತಂದೆಯೇ. ಆಗಲಿ ಕುಮಾರ. ಮಂತ್ರಿಗಳೇ, ಪ್ರಭು, ನನ್ನ ಕುಮಾರನು ಕುದುರೆ ಸವಾರಿಯನ್ನು ಮಾಡಲು ಹೊರಟಿರುವನು. ಆತನ ಜೊತೆಯಲ್ಲಿ ನಿಮ್ಮ ಕುಮಾರನನ್ನು ಕಳಿಸಿಕೊಡಿ. ಈರುವರು ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲಿ. ಆಗಲಿ ಪ್ರಭು. ಯಾರಲ್ಲಿ? ನಮ್ಮ ಕುಮಾರನನ್ನು ಆಸ್ಥಾನಕ್ಕೆ ಬರಮಾಡಿ. ತಂದೆಯೇ, ಎನ್ನನು ಏತಕ್ಕೆ ಕರೆಸಿದೆ? ತಂದೆಯೇ, ಎನ್ನನು ಏತಕ್ಕೆ ಕರೆಸಿದೆ? ಕರೆಸಿದ ಪರಿಯನು, ಕರೆಸಿದ ಪರಿಯನು ಅರುಸದೆ ಬೇಳಿರೆ, ತಂದೆಯೇ, ಎನ್ನನು ಏತಕ್ಕೆ ಕರೆಸಿದೆ? ಕತ್ ಜೋಡಿಸಿ ಶಿರಬಾಗಿ ನಮಿಸುವೆ, ಕರಗಳ ಜೋಡಿಸಿ ಶಿರಬಾಗಿ ನಮಿಸುವೆ. ಕರೆಸಿದ ಪರಿಯನು, ಕರೆಸಿದ ಪರಿಯನು ಅರುಸದಿ ಬೇಳಿರೆ, ತಂದೆಯೇ, ಎನ್ನನು ಏತಕ್ಕೆ ಕರೆಸಿದೆ? ತಂದೆಯವರ ಪಾದ. ಕುಮಾರ, ನಿನಗೆ ಮಂಗಳವಾಗಲಿ. ಮೇಲೇಳು. ತಂದೆಯೇ, ನನ್ನನ್ನು ಇಷ್ಟು ಆತುರದಿಂದ ಆಸ್ಥಾನಕ್ಕೆ ಬರಮಾಡಿದ ಕಾರಣವೇನು? ಕುಮಾರ, ರಾಜಕುಮಾರನು ಕುದುರೆ ಸವಾರಿಗೆ ಹೊರಟಿರೋನು. ಆತನ ಜೊತೆಯಲ್ಲಿ ನೀನು ಸಹ ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವನಾಗು. ಆಗಬಹುದು ತಂದೆಯೇ. ಮಿತ್ರನೇ, ನನ್ನ ತಂದೆಯವರು ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರುವಂತೆ ಆಜ್ಞೆಯನ್ನು ಮಾಡಿರೋರು. ನನ್ನ ಸಂಗಡ ನೀನು ಬರುವೆಯಾ ಮಿತ್ರನೇ? ರಾಜಕುಮಾರನೇ, ನಮ್ಮ ತಂದೆಯವರು ಸಹ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲು ಆಜ್ಞೆ ನೇಮಿಸಿರುವರು. ನಡೆ ಹೋಗೋಣ. ಕುಮಾರ, ತಡ ಮಾಡದೆ ಕುದುರೆ ಸವಾರಿಯನ್ನು ಮಾಡಿಕೊಂಡು ಊಟದ ವೇಳೆಗೆ ಸರಿಯಾಗಿ ಬನ್ನಿ. ಮಂತ್ರಿಗಳೇ, ಪ್ರಭು, ಇವರಿಗೆ ನಮ್ಮ ಲಾಯದಲ್ಲಿ ಇವರಿಗೆ ಬೇಕಾದ ತುರುಗವನ್ನು ಕೊಡಿಸಿಕೊಡಿ. ಈರುವರು ಹೋಗಿ ಕುದುರೆ ಸವಾರಿಯನ್ನು ಮಾಡಿಕೊಂಡು ಬರಲಿ. ನಿಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು.
ತಂದೆಯವರೇ, ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ತಂದೆಯವರೇ. ಕುಮಾರ, ಕುಮಾರರೇ, ಇಲ್ಲಿ ಬನ್ನಿ. ಹೋಗಿ ಬನ್ನಿ ಬಾಲರೇ, ಸೊಗುಣಾದ ಗುಣನಾಟ್ಯರೇ, ಹೋಗಿ ಬನ್ನಿ ಬಾಲರೇ. ಕುದುರೆ ಸವಾರಿಯ ಮಾಡುತ್ತಾ ನೀವುಗಳು, ಕುದುರೆ ಸವಾರಿಯ ಮಾಡುತ್ತಾ ನೀವುಗಳು, ಊಟದ ವೇಳೆಗೆ ಸರಿಯಾಗಿ ಬನ್ನಿರೆ, ಊಟದ ವೇಳೆಗೆ ಸರಿಯಾಗಿ ಬನ್ನಿ. ಹೋಗಿ ಬನ್ನಿ ಬಾಲರೇ, ಸೊಗುಣಾದ ಗುಣನಾಟ್ಯರೇ, ಹೋಗಿ ಬನ್ನಿ ಬಾಲರೇ. ಕುಮಾರ, ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಆಗಬಹುದು ತಂದೆಯವರೇ. ಬಾರೋ ಬಾರೋ ನಂದನವನದೊಳು ಸೇರುತ್ತ ಬೇಟೆಯ ನಾಡುವ, ಬಾರೋ ನಂದನವನದೊಳು ಸೇರುತ್ತ ಬೇಟೆಯ ನಾಡುವ, ಇಂದು ಇಂದನೆ ಇಂದು ಹೋಗುತ್ತ ಸಿಕ್ಕಿದ ಮೃಗಗಳ ಕೊನ್ನುತ್ತನೆ, ಇಂದು ಇಂದನೆ ಇಂದು ಹೋಗುತ್ತ ಸಿಕ್ಕಿದ ಮೃಗಗಳ ಕೊನ್ನುತ್ತನೆ, ವಿಧದನಿ ನಂದನವನದೊಳು ಪರಿಪರಿ ವಿಧದನಿ ನಂದನವನದೊಳು ಅರುಸದಿ ಬೇಟೆಯ ನಾಡುವ, ಅರುಸದಿ ಬೇಟೆಯ ನಾಡುವ, ಬಾರೋ ಬಾರೋ ನಂದನವನದೊಳು ಸೇರುತ್ತ ಬೇಟೆಯ ನಾಡುವ, ನಾವು ಸೇರುತ್ತ ಬೇಟೆಯ ನಾಡುವ. ಮಿತ್ರನೇ, ಕುದುರೆಯನ್ನು ಸ್ವಲ್ಪ ನಿಲ್ಲಿಸು. ರಾಜಕುಮಾರನೇ, ಕುದುರೆಯನ್ನು ನಿಲ್ಲಿಸಿದ ವಿಚಾರವೇನು? ಮಿತ್ರನೇ, ಕುದುರೆ ಸವಾರಿಯಿಂದ ಆಯಾಸಗೊಂಡಿರುವ ಕಾರಣ ಅದೋ ಅಲ್ಲಿ ಕಾಣುವ ವೃಕ್ಷದ ಬಳಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಅನಂತರ ಪಟ್ಟಣಕ್ಕೆ ಹೋಗೋಣವೇ? ರಾಜಕುಮಾರನೇ, ನಿನ್ನ ಮಾತಿನಂತೆ ಆಗಲಿ, ನಡೆ ಹೋಗೋಣ. ನಡೆ ಮಿತ್ರನೇ, ಹೋಗೋಣ. ಸರಿಯರಾರುವುದರಣಿಯೊಳಗ ವಿರೋಧಿಗಳ ಕಾಣ್ಬೆ, ಸರಿಯರಾರುವುದರಣಿಯೊಳಗ ವಿರೋಧಿಗಳ ಕಾಣ್ಬೆ, ವಿರೋಧಿಗಳ ಕಾಣ್ಬೆ, ವಿರೋಧಿಗಳ ಕಾಣ್ಬೆ, ವಿರೋಧಿಗಳು ಬರೋದಿಗಳು ವಿರೋಧಿಗಳ ಕಾಣ್ಬೆ, ವಿರೋಧಿಗಳು ಬರೋದಿಗಳು ವಿರೋಧಿಗಳ ಕಾಣ್ಬೆ, ಸರಿಯರಾರುವುದರಣಿಯೊಳಗ ವಿರೋಧಿಗಳ ಕಾಣ್ಬೆ, ವಿರೋಧಿಗಳ ಕಾಣ್ಬೆ, ವಿರೋಧಿಗಳ ಕಾಣ್ಬೆ. ಮಂತ್ರಿ ಕುಮಾರ, ರಾಜಕುಮಾರ ಮಕ್ಕಳಿಬ್ಬರು ಈ ವೃಕ್ಷದ ಬಳಿಯಲ್ಲಿ ನಿದ್ರಿಸುತ್ತಿರುವರು. ಏರಲೆ, ನನ್ನ ಮಾಯಾ ಪ್ರಭಾವದಿಂದ ಅವರಿಗೆ ಗಾಢ ನಿದ್ರೆಯನ್ನು ಪ್ರೇರಣಮಿಸಿ ನನ್ನ ಗುರುಗಳಾದ ಬೃಹಸ್ಪತಾಚಾರ್ಯರ ಜೋಳಿಯಲ್ಲಿರುವ 2 ಚಕ್ಕರಿಗೆ ಹಣ್ಣು ಈ ಬಾಲಕರ ಶಿರಸ್ಸು ಆಗುವಂತೆ ಮಾಡಿ ಅದರ ನೆಪದಿಂದ ಗುರುಗಳಿಗೆ ಶೂಲಕ್ಕಾಗಿಸಿದ್ದೊಡೆ ನಾನು ಶನಿಯೇ ಶನಿಯೇ ಶನಿಯೇ. ಮಂತ್ರಿಗಳೇ, ಪ್ರಭು, ಮಂತ್ರಿಗಳೇ, ಕುದುರೆ ಸವಾರಿಗೆ ಹೋದ ಬಾಲಕರು ಇನ್ನೂ ಬಾರಲಿಲ್ಲವಲ್ಲ, ಏನಿರಬಹುದು? ಇನ್ನೂ ಸ್ವಲ್ಪ ಹೊತ್ತು ಕಾದು ನೋಡೋಣವಿರಿ ಪ್ರಭು. ಚಾರಕ, ಸಮಾಚಾರವೇನು? ಕುದುರೆ ಸವಾರಿಗೆ ಹೋದ ಬಾಲಕರು ಬಂದಿರುವರೇ? ಮಂತ್ರಿಗಳೇ, ಪ್ರಭು, ಇಷ್ಟು ಸಾವಕಾಶವಾದರೂ ಬಾಲಕರು ಇನ್ನೂ ಬಾರಲಿಲ್ಲ, ಕಾರಣ ಏನಿರಬಹುದು ಮಂತ್ರಿಗಳೇ? ಪ್ರಭು, ಇನ್ನೇಕೆ ತಡ? ನಮ್ಮ ಅರಮನೆಯ ದೂತರನ್ನು ಕರೆಯಿಸಿ ಪುತ್ರರನ್ನು ಹುಡುಕಿಸಬಹುದಲ್ಲವೇ ಪ್ರಭು? ಯಾರಲ್ಲಿ? ಅರಮನೆ ದೂತರನ್ನು ಆಸ್ಥಾನಕ್ಕೆ ಬರಮಾಡಿ. ಪ್ರಬಲ ಪಾದಕ್ಕೆ ನಮಸ್ಕರಿಸುವವು. ದೂತರೇ, ನಿಮಗೆ ಮಂಗಳವಾಗಲಿ. ಪ್ರಭು,
ನಮ್ಮನ್ನು ಕರೆಸಿದ ಕಾರಣವೇನು? ದೂತರಿ, ಕುದುರೆ ಸವರಿಗೆ ಹೋದ ಬಾಲಕರು ಇಷ್ಟು ಸಾವಕಾಶವಾದರೂ ಬಾರಲಿಲ್ಲ. ನೀವು ಜಾಗ್ರತೆಯಾಗಿ ಹೋಗಿ ಅವರನ್ನು ಹುಡುಕಿ ಕರೆತನ್ನಿ. ಅಪ್ಪಣೆ ಪ್ರಭು. ಅರರೆ ಎಮ್ಮಯ ಸಮಾನರಾರು ದರೆಯೊಳಗಾರಿಯರು ಬಲಾಢ್ಯರಾಗಿ ಮೆರೆಯುವ ನಾವು ದರೆಯೊಳಗಾರಿಯರು. ವೀರ ಪ್ರತಾಪ ತೋರುತ್ತ ಮುದನೆ ದರೆಯೊಳಗಾರಿಯರು. ವೀರ ಪ್ರತಾಪ ತೋರುತ್ತ ಮುದನೆ ದರೆಯೊಳಗಾರಿಯರು. ಬಲಾಢ್ಯರಾಗಿ ಮೆರೆಯುವ ನಾವು ದರೆಯೊಳಗಾರಿಯರು. ಅರರೆ 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 ಎಮ್ಮಯ ಸಮಾನರಾರು ದರೆಯೊಳಗಾರಿಯರು. ಈ ದರೆಯೊಳಗಾರಿಯರು. ಈ ದರೆಯೊಳಗಾರಿಯರು. ಸಹೋದರ ಅಗ್ರಜ, ನಮ್ಮನ್ನು ಜಯಿಸತಕ್ಕ ವೀರರು ಯಾರು ತಾನೇ ಇರುವರು ಸಹೋದರ? ಹೌದು ಸಹೋದರ, ನಮ್ಮನ್ನು ಜಯಿಸತಕ್ಕ ವೀರರು ಯಾರು ತಾನೇ ಇರಲು. ಅಡೇ ರಾಜಪುತ್ರರನ್ನು ಹುಡುಕಿ ಕರೆದುಕೊಂಡು ಬರೋಣ.